ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯ ವಿಷಯ, ಇಂಡಿಯಾ ಗೆಟ್ಸ್ US ಸಪೋರ್ಟ್ ಇನ್ ಫೈಟ್ ಅಗೇನ್ಸ್ಟ್ ಟೆರರ್. ಅಮೆರಿಕ ಏನ್ ಹೇಳ್ತಾ ಇದೆ ಅಂತಂದ್ರೆ, ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ನಾವು ಭಾರತವನ್ನ ಬೆಂಬಲಿಸ್ತೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ದ US said it stands with India and supports India's right to protect itself from terrorism. ಇನ್ನು ಅದೇ ರೀತಿ ಇಂಡಿಯಾ ಬ್ಲೇಮ್ಸ್ ಪಾಕಿಸ್ತಾನ್. ಭಾರತ ಏನ್ ಹೇಳ್ತಾ ಇದೆ, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳೋ ಪ್ರಕಾರ, ಪಾಕಿಸ್ತಾನ್ ಹ್ಯಾಸ್ ಅ ಲಾಂಗ್ ಹಿಸ್ಟರಿ ಆಫ್ ಹೆಲ್ಪಿಂಗ್ ಅಂಡ್ ಟ್ರೈನಿಂಗ್ ಟೆರರಿಸ್ಟ್ ಗ್ರೂಪ್ಸ್. ಈಗಷ್ಟೇ ಅಲ್ಲ, ತುಂಬಾ ಹಲವಾರು ವರ್ಷಗಳಿಂದ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈ ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳಿಗೆ ಹೆಲ್ಪ್ ಮಾಡೋದು ಮತ್ತೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡೋದನ್ನ ಮಾಡ್ತಾ ಇದೆ. ಅಂಡ್ ದ ವರ್ಲ್ಡ್ ಶುಡ್ ಸ್ಟ್ರಾಂಗ್ಲಿ ಕಂಡೆಮ್ ಸಚ್ ಆಕ್ಟ್ಸ್. ಹಾಗಾಗಿ ಇಡೀ ಜಗತ್ತು ಇಂತಹ ಕೃತ್ಯಗಳನ್ನ ಬಲವಾಗಿ ಖಂಡಿಸಬೇಕು ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇದು ಮೊದಲನೇದು. ಇನ್ನು ಮುಂದಿನದು, US ಗೇನ್ಸ್ ಎಕ್ಸೆಸ್ ಟು ಯುಕ್ರೇನ್ಸ್ ಮಿನರಲ್ಸ್. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕ ಸೈನ್ಡ್ ಅ ಡೀಲ್ ಟು ಎಕ್ಸೆಸ್ ಯುಕ್ರೇನ್ಸ್ ರೇರ್ ಮಿನರಲ್ಸ್. ಅಂದ್ರೆ ಭೂಮಿಯಲ್ಲಿ ಸಿಗುವಂತಹ ಅಪರೂಪದ ಖನಿಜಗಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಯುಕ್ರೇನ್ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ. So deal ensures US support. This deal also shows that US will keep supporting Ukraine in its war and with Russia wants peace. ಅದರ ಅರ್ಥ ಏನು ಅಂತಂದ್ರೆ, ಈಗ ಈ ಒಂದು ಒಪ್ಪಂದ ಮಾಡಿಕೊಳ್ಳೋದ್ರಿಂದ ಅಮೆರಿಕ ಮುಂದೆ ಸಹ ಉಕ್ರೇನ್ಗೆ ಬೆಂಬಲವನ್ನ ನೀಡುತ್ತೆ, ಮತ್ತೆ ಈ ಒಂದು ಪ್ರದೇಶದಲ್ಲಿ ಅಮೆರಿಕ ಶಾಂತಿಯನ್ನ ಬಯಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಇನ್ನು ಏಪ್ರಿಲ್ GST ಮಾಪ್ ಅಪ್ ಹಿಟ್ಸ್ ಆಲ್ ಟೈಮ್ ಹೈ 2.37 lakh crore. GST ಸಂಗ್ರಹದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಇನ್ ಏಪ್ರಿಲ್ ಇಂಡಿಯಾ ಕಲೆಕ್ಟೆಡ್ ಅರೌಂಡ್ 2.37 lakh crore ಇನ್ GST, ದ ಹೈಯೆಸ್ಟ್ ಎವರ್, ಶೋಯಿಂಗ್ ಸ್ಟ್ರಾಂಗ್ ಎಕನಾಮಿಕ್ ಆಕ್ಟಿವಿಟಿ. ಏಪ್ರಿಲ್ ತಿಂಗಳಿನಲ್ಲಿ ಭಾರತದ GST ಸಂಗ್ರಹ 2.37 ಲಕ್ಷ ಕೋಟಿಗೆ ತಲುಪಿದೆ. ಇಲ್ಲಿ ತನಕದ ಒಂದು ಸಂಗ್ರಹ ಇದೆಯಲ್ವಾ, GST ಕಲೆಕ್ಷನ್, ಇದರಲ್ಲಿ ಇದೇ ಹೈಯೆಸ್ಟ್. ಹೀಗಾಗಿ ಇದು ಸ್ಟ್ರಾಂಗ್ ಎಕನಾಮಿಕ್ ಆಕ್ಟಿವಿಟಿ, ತುಂಬಾ ಒಳ್ಳೆಯ ಮಟ್ಟದಲ್ಲಿ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ, ಆರ್ಥಿಕ ಚಟುವಟಿಕೆ ತುಂಬಾ ಚುರುಕಾಗಿ ನಡೀತಾ ಇದೆ ಅಂತ ಈ ಮೂಲಕ ನಾವು ತಿಳ್ಕೋಬಹುದು. ಗ್ರೋತ್ ಫ್ರಾಮ್ ಬೋತ್ ಲೋಕಲ್ ಅಂಡ್ ಇಂಪೋರ್ಟೆಡ್ ಗೂಡ್ಸ್. ಈ ಒಂದು ಬೆಳವಣಿಗೆಗೆ ಕಾರಣ ಮುಖ್ಯವಾಗಿ ಸ್ಥಳೀಯ ಸರಕುಗಳು ಮತ್ತೆ ಆಮದು ಮಾಡಿದಂತ ಸರಕುಗಳು. GST ಫ್ರಮ್ ಇಂಡಿಯನ್ ಬಿಸ್ನೆಸಸ್ ಅಂಡ್ ಇಂಪೋರ್ಟೆಡ್ ಗೂಡ್ಸ್ ಇನ್ಕ್ರೀಸ್ಡ್, ಅಂಡ್ ಇವನ್ ಆಫ್ಟರ್ ಗಿವಿಂಗ್ ರಿಫಂಡ್ಸ್ ದ ಫೈನಲ್ ಕಲೆಕ್ಷನ್ ಸ್ಟೇಡ್ ಸ್ಟ್ರಾಂಗ್ ಎಟ್ ಓವರ್ 2.09 lakh crore. ಅದರ ಅರ್ಥ ಏನು ಅಂತಂದ್ರೆ, ಮೊದಲನೇದು ದೇಶೀಯ ವ್ಯವಹಾರಗಳು ಮತ್ತೆ ಆಮದು ಮಾಡದ ಸರಕುಗಳು, ಅದರ ಮೇಲೆ ಸಹ ನಾವು ಟ್ಯಾಕ್ಸ್ ಅನ್ನು ಹಾಕಿರ್ತೇವೆ. ಹಾಗಾಗಿ ಎಲ್ಲದರಿಂದಾಗಿ GST ಜಾಸ್ತಿ ಆಗಿದೆ. ಮರುಪಾವತಿ, ಬೇರೆ ಬೇರೆ ಡಿಡಕ್ಷನ್ ಮಾಡಿದ ನಂತರ ವಾಪಸ್ ಬೇರೆ ರೀಫಂಡ್ ಮಾಡೋದಿರುತ್ತಲ್ವ, ಅದನ್ನ ಮಾಡಿದ ನಂತರ ಸಹ 2.09 ಲಕ್ಷ ಕೋಟಿಗೂ ಹೆಚ್ಚು GST ಸಂಗ್ರಹ ಉಳಿದಿದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, ಮೋದಿ ಚಾಂಪಿಯನ್ಸ್ ಆರೆಂಜ್ ಎಕಾನಮಿ ಎಟ್ ವೇವ್ಸ್. ವೇವ್ಸ್ ಅನ್ನೋದ್ರ ಬಗ್ಗೆ ನೀವು ಮೊದಲು ಕೇಳಿದ್ರೆ ಗೊತ್ತಿಲ್ಲ ಅಂತಂದ್ರೆ, ಆರೆಂಜ್ ಎಕಾನಮಿ, ಕಿತ್ತಳೆ ಆರ್ಥಿಕತೆ ಅಂತ ಕನ್ನಡದಲ್ಲಿ ಕರೀತಾರೆ. ವೇವ್ಸ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ವರ್ಲ್ಡ್ಸ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್ ಅಂತ. ಈಗ ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೇವೆ, ಕಂಟೆಂಟ್ ಕ್ರಿಯೇಷನ್ ಅನ್ನೋದ್ರಲ್ಲಿ ನೀವು ಕೇಳಿರಬಹುದು. ಸಾಮಾಜಿಕ ಮಾಧ್ಯಮ ಇರಬಹುದು ಅಥವಾ ಚಲನಚಿತ್ರ, ಹೀಗೆ ಹಲವಾರು ಸೃಜನಶೀಲ ಉದ್ಯಮಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ತಯಾರಿಸೋದು, ಜನರಿಗೆ ಅದನ್ನು ಹಂಚೋದು, ಹೀಗೆ ಒಳ್ಳೆಯ ರೀತಿಯ ವ್ಯವಹಾರಗಳು ಹಲವಾರು ಇದರಲ್ಲಿ ಬರುತ್ತೆ. ಅದು ಸಂಸ್ಕೃತಿಗೆ ಸಂಬಂಧಪಟ್ಟದ ಆಗಿರಬಹುದು, ಮತ್ತೆ ನಮ್ಮ ದೇಶದ ಭಾಷೆಗಳಿಗೆ, ಹೀಗೆ ಹಲವಾರು ವಿಭಾಗಗಳಲ್ಲಿ ಈ ಒಂದು ಆರೆಂಜ್ ಎಕಾನಮಿಗೆ ಗುರುತಿಸ್ಕೊಳ್ತಾ ಇದೆ. PM ಮೋದಿ ಪ್ರಮೋಟ್ಸ್ ಆರೆಂಜ್ ಎಕಾನಮಿ, ಕಿತ್ತಳೆ ಆರ್ಥಿಕತೆಗೆ ಉತ್ತೇಜನ ಸಿಗ್ತಾ ಇದೆ. ಮೋದಿ ಸ್ಯಾಡ್ ಇಂಡಿಯಾ ಇಸ್ ಬಿಕಮಿಂಗ್ ಹಬ್ ಫಾರ್ ಕ್ರಿಯೇಟಿವ್ ಇಂಡಸ್ಟ್ರೀಸ್. ಸೃಜನಶೀಲ, ಉದಾಹರಣೆಗೆ ನೋಡಿ, ಸೃಜನಶೀಲ ಅಂತಂದ್ರೆ ಏನು ಬರುತ್ತೆ, ಕ್ರಿಯೇಟಿವ್ ಆರ್ಟ್ಸ್ ಫಾರ್ಮ್ಗಳು, ಫಿಲ್ಮ್, ಮ್ಯೂಸಿಕ್, ಆರ್ಟ್, ಈಗ ಚಿತ್ರಕಲೆ ಇರಬಹುದು ಅಥವಾ ಬೇರೆ ಕಲೆಯ ವಿವಿಧ ಪ್ರಕಾರಗಳಿದೆ, ಫಿಲ್ಮ್ ಇರಬಹುದು ಅಥವಾ ಸಂಗೀತ, ಡ್ಯಾನ್ಸ್, ಇದೆಲ್ಲ ಸಹ ಬರುತ್ತೆ ಇದರಲ್ಲಿ. ಅಂಡ್ ಇನ್ವೈಟೆಡ್ ಗ್ಲೋಬಲ್ ಕಂಪನೀಸ್ ಟು ಕ್ರಿಯೇಟ್ ಕಂಟೆಂಟ್ ಇನ್ ಇಂಡಿಯಾ. ಮೋದಿ ಅವರು ಹೇಳೋ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಎಲ್ಲ ಕಂಪನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡಲಿ, ಹಾಗಾಗಿ ಅವರಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ರೆಸ್ಪೆಕ್ಟ್ ಆಲ್ ಕಲ್ಚರ್ಸ್. ಭಾರತ ಎಲ್ಲಾ ಸಂಸ್ಕೃತಿಗಳನ್ನ ಗೌರವಿಸುತ್ತೆ. ಹಿ ಹೈಲೈಟೆಡ್ ದಟ್ ಇಂಡಿಯನ್ ಕಲ್ಚರ್ ವೆಲ್ಕಮ್ಸ್ ಅಂಡ್ ರೆಸ್ಪೆಕ್ಟ್ ಅದರ್ ಕಲ್ಚರ್ಸ್, ಮೇಕಿಂಗ್ ಇಟ್ ಅ ನ್ಯಾಚುರಲ್ ಪ್ಲೇಸ್ ಫಾರ್ ಗ್ಲೋಬಲ್ ಕ್ರಿಯೇಟರ್ಸ್ ಟು ವರ್ಕ್ ಅಂಡ್ ಗ್ರೋ. ಜಾಗತಿಕ ಮಟ್ಟದಲ್ಲಿ ಅಥವಾ ಜಗತ್ತಿನಲ್ಲಿ ಬೇರೆ ಬೇರೆ ಜನಾಂಗದವರು ಇರಬಹುದು, ಭಾಷೆಯನ್ನ ಮಾತನಾಡೋರು ಇರಬಹುದು, ಯಾವುದೇ
ಇದಕ್ಕೆ ಸಂಬಂಧಪಟ್ಟಂತ ಸೃಜನಶೀಲ ವ್ಯಕ್ತಿಗಳು ಬಂದು ಭಾರತದಲ್ಲಿ ಬೆಳಿಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಎಲ್ಲ ಸಂಸ್ಕೃತಿಗಳನ್ನ ನಾವು ಸ್ವಾಗತಿಸ್ತೇವೆ, ಎಲ್ಲರಿಗೂ ಸಹ ಉತ್ತೇಜನ ಕೊಡ್ತೇವೆ ಅಂತ ಮೋದಿ ಅವರು ವೇವ್ಸ್ ಸಮಿಟ್ ನಲ್ಲಿ ಹೇಳಿದ್ದಾರೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ವೇವ್ಸ್. ಆರೆಂಜ್ ಎಕಾನಮಿ ಅನ್ನುವಂಥ ಟರ್ಮ್ ಅನ್ನು ಸಹ ಸರಿಯಾಗಿ ನೆನಪಿಟ್ಕೊಳ್ಳಿ, ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು. ಮುಂದಿನದು ವಿಜಿಂಜಂ ಪೋರ್ಟ್ ಸೆಟ್ ಟು ಬೂಸ್ಟ್ ಸೌತ್ ಏಷ್ಯಾಸ್ ಮ್ಯಾರಿಟೈಮ್ ಟ್ರೇಡ್. ಇದು ತಿರುವನಂತಪುರಂ, ಕೇರಳದಲ್ಲಿ ಇರುವಂತದ್ದು. ಎಲ್ಲಿರೋದನ್ನ ಕರೆಕ್ಟ್ ನೆನಪಿಟ್ಕೊಳ್ಳಿ, ಕೇರಳದಲ್ಲಿ ಇರುವಂತದ್ದು ವಿಜಿಂಜಂ ಪೋರ್ಟ್. ಇದಕ್ಕೆ ಬೇರೆ ರೀತಿ, ಈಗ ಮಲಯಾಳಂನಲ್ಲಿ ಬೇರೆ ರೀತಿ ಪ್ರನೌನ್ಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಹೇಗೆ ಪ್ರನೌನ್ಸ್ ಮಾಡ್ತಾರೆ ಅಂತ. ವಿಜಿಂಜಂ ಅಂತ ನಾನು ಅಂದ್ಕೊಂಡಿದ್ದೇನೆ. PM Modi is officially launching the Vizhinjam International Seaport, which is a high-tech all-weather port with AI systems to manage ship traffic. ಇದು ಯಾವ ತರ ಬಂದರು ಅಂತಂದ್ರೆ, ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಹಡಗು ಬಂದ್ರೆ ಆ ಹಡಗು ದಟ್ಟಣೆಯನ್ನು ನಿರ್ವಹಿಸಲಿಕ್ಕೆ AI ವ್ಯವಸ್ಥೆಗಳಿದೆ ಇದರಲ್ಲಿ. ಹೈಟೆಕ್ ಆದಂತಹ ಒಂದು ಬಂದರು ಇದು. ಮತ್ತೆ ಎಲ್ಲಾ ರೀತಿಯ ಹವಾಮಾನದಲ್ಲೂ ಇದು ಕಾರ್ಯನಿರ್ವಹಿಸುತ್ತೆ. And will boost India's trade. This port will help India reduce its dependence on foreign ports for cargo. ಈಗ ಬೇರೆ ಬೇರೆ ಸರಕುಗಳಿಗೋಸ್ಕರ ನಾವು ವಿದೇಶಿ ಬಂದರುಗಳ ಮೇಲೆ ಕೆಲವೊಂದ್ಸಾರಿ ಅವಲಂಬಿತ ಆಗ್ಬೇಕಾಗತ್ತೆ. ಆದ್ರೆ ಈ ಪೋರ್ಟ್ ಇಂದ ಅವಲಂಬನೆ ಕಡಿಮೆ ಆಗುತ್ತೆ. ಸೇವಿಂಗ್ ಅಪ್ ಟು $200 to $250 million ಎವ್ರಿ ಇಯರ್. ಪ್ರತಿ ವರ್ಷ ಈ ಒಂದು ಪೋರ್ಟ್ ನಿಂದಾಗಿ ನಮಗೆ $200 to $220 million ಉಳಿಯುತ್ತೆ. ಅಂಡ್ ಸ್ಟ್ರೆಂಥನಿಂಗ್ ಇಂಡಿಯಾಸ್ ಮ್ಯಾರಿಟೈಮ್ ಟ್ರೇಡ್. ಅದೇ ಸಂದರ್ಭದಲ್ಲಿ ಭಾರತದ ಸಮುದ್ರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರಗಳು ಸಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮುಂದಿನ ವಿಚಾರ IIA. IIA ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ. IIA ಟೀಮ್ ಚಾರ್ಟ್ಸ್ ಶಿಫ್ಟ್ಸ್ ಇನ್ ಪ್ಲಾಸ್ಮಾ ಬಿನೀತ್ ಸೋಲಾರ್ ಸರ್ಫೇಸ್ ದಟ್ ಕುಡ್ ಇನ್ಫ್ಲುಯೆನ್ಸ್ ಅರ್ತ್. ಇಲ್ಲಿ ಸೈಂಟಿಫಿಕ್ ಆದ ಕೆಲವೊಂದು ಮಾಹಿತಿಗಳು ಬರುತ್ತೆ. ನಾವು ಮುಖ್ಯವಾಗಿ UPSCಗೆ ಸಂಬಂಧಪಟ್ಟ ಹಾಗೆ ಡೀಪ್ ಆಗಿ ನೋಡುವ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಭೂಮಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ. ಒಂದು PYQ ನೀವು ನೋಡಿದ್ರೆ ಗೊತ್ತಿಲ್ವಾ, PYQ ಅಲ್ಲಿ 2022 ಅನ್ಸುತ್ತೆ, 2022 ಅಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಈಗ ಸೋಲಾರ್ ಸ್ಟಾರ್ಮ್ಗಳು ಮತ್ತೆ ಸೂರ್ಯನಲ್ಲಿ ನಡೆಯುವಂತ ಕೆಲವು ಪ್ರಕ್ರಿಯೆಗಳಿಂದಾಗಿ ಭೂಮಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನುವಂತ ಒಂದು PYQ ಇತ್ತು. ಇದನ್ನು ಸಹ ನೋಡ್ಬಿಡ್ರಿ. ಇಂಡಿಯನ್ ಸೈಂಟಿಸ್ಟ್ ಸ್ಟಡಿಡ್ ಪ್ಲಾಸ್ಮಾ ಫ್ಲೋಸ್ ಅಂಡರ್ ದಿ ಸನ್ ಸರ್ಫೇಸ್. ಸೂರ್ಯನ ಮೇಲ್ಮೈ ಅಡಿಯಲ್ಲಿ ಪ್ಲಾಸ್ಮಾ ಅನ್ನೋದು ಯಾವ ರೀತಿ ಹರಿಯುತ್ತೆ ಅನ್ನೋದನ್ನ ಅಧ್ಯಯನ ಮಾಡಿದ್ದಾರೆ ಅವರು. ಟೀಮ್ ಲೆಡ್ ಬೈ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಫೌಂಡ್ ದಟ್ giant plasma tides deep inside the sun shift over time and are linked to its magnetic activity. ಸೂರ್ಯನ ಆಳದಲ್ಲಿ ಆಗ್ತಾ ಇರತಕ್ಕಂತ ಕೆಲವು ಪ್ಲಾಸ್ಮಾ ಉಬ್ಬರ ಇಳಿತಗಳು ಟೈಮಿಗೆ ತಕ್ಕ ಹಾಗೆ ಕಾಲಾನಂತರದಲ್ಲಿ ಬದಲಾಗ್ತಾ ಹೋಗುತ್ತೆ. ಇದರಿಂದಾಗಿ ಸೂರ್ಯನ ಕಾಂತೀಯ ಚಟುವಟಿಕೆಗಳು, ಮ್ಯಾಗ್ನೆಟಿಕ್ ಆಕ್ಟಿವಿಟಿ ಅದೇ ರೀತಿ ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ಮತ್ತೆ ಪ್ಲಾಸ್ಮಾ ಆಕ್ಟಿವಿಟಿಗೆ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಈಗ ದಿಸ್ ಶಿಫ್ಟ್ ಮೇ ಅಫೆಕ್ಟ್ ದಿ ಅರ್ತ್. ಇದನ್ನು ಸರಿಯಾಗಿ ನೋಡ್ಕೊಳ್ಬೇಕು. ದೀಸ್ ಪ್ಲಾಸ್ಮಾ ಮೂವ್ಮೆಂಟ್ಸ್ ಕುಡ್ ಇಂಪ್ಯಾಕ್ಟ್ ಸ್ಪೇಸ್ ವೆದರ್. ಎಲ್ಲೆಲ್ಲಿ ಪರಿಣಾಮ ಬೀರುತ್ತೆ, ಬಾಹ್ಯಾಕಾಶದ ಹವಾಮಾನದ ಮೇಲೆ ಅಂತಂದ್ರೆ ಉಪಗ್ರಹಗಳನ್ನ ಉಡಾವಣೆ ಮಾಡಬೇಕಾದ್ರೆ, ಅವುಗಳನ್ನ ನಿರ್ವಹಿಸಬೇಕಾದ್ರೆ ತೊಂದರೆ ಆಗುತ್ತೆ. ವಿಚ್ ಕ್ಯಾನ್ ಇನ್ಫ್ಲುಯೆನ್ಸ್ ಸ್ಯಾಟಲೈಟ್ಸ್, ಉಪಗ್ರಹಗಳು. ಪವರ್ ಗ್ರಿಡ್ಸ್, ಮತ್ತೆ ನಮ್ಮ ಭೂಮಿಯ ಮೇಲೆ ವಿದ್ಯುತ್ ಗ್ರಿಡ್ಗಳು, ಮತ್ತೆ ಕಮ್ಯುನಿಕೇಶನ್ ಆನ್ ಅರ್ತ್, ಮತ್ತೆ ಬೇರೆ ಬೇರೆ ಸಂವಹನ ಸಾಧನಗಳು, ಎಲ್ಲದರ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಒಂದು ಕ್ವಶನ್ ಅಲ್ಲಿ ಕೇಳಿದ್ರು ಅಂತ ಹೇಳಿದ್ನಲ್ವಾ, ಅದರಲ್ಲಿ ಈ ಎಲ್ಲಾ ರೀತಿಯ ಆಪ್ಷನ್ ಗಳನ್ನ ಕೊಟ್ಟಿದ್ರು. ಅದ್ರ ಜೊತೆ ಸುನಾಮಿ ಅಂತಾನು ಕೊಟ್ಟಿದ್ರು. ಅದನ್ನೊಂದನ್ನ ಎಲಿಮಿನೇಟ್ ಮಾಡಿಬಿಟ್ಟಿದ್ರೆ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತಾ ಇತ್ತು. ಹಾಗಾಗಿ ಸುನಾಮಿಗೆ ಇದೇನು ಅಫೆಕ್ಟ್ ಆಗೋದಿಲ್ಲ. ಸುನಾಮಿ ಅನ್ನೋದು ಭೂಮಿಯ ಆಳದಲ್ಲಿ, ಸಮುದ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳಿಂದ ಆಗೋದು. ಅದನ್ನ ನೀವು ಜಿಯೋಗ್ರಫಿಯಲ್ಲಿ ಡೀಟೇಲ್ ಆಗಿ ಕರಿತೀರಿ. ಮುಂದಿನದು ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ. ರಿವೈವಿಂಗ್ ಅ ಫೇರ್ ಸೈಟೆಡ್ ಬಟ್ ಫಾರ್ಗಾಟನ್ ಬಿಲ್ ಮೆಕ್ಯಾನಿಸಮ್. ಖಾಸಗಿ ಸದಸ್ಯರ ಮಸೂದೆಗಳು ಅಂತ ಹೇಳ್ಬಹುದು. ಏನ್ ಮಾಡುತ್ತೆ ಮಸೂದೆ ಪ್ರಕಾರ ಅಂತಂದ್ರೆ, ಇಟ್ ಅಲೋ MPs ಫಾರ್ ನಾಟ್ ಮಿನಿಸ್ಟರ್ಸ್ ಟು ಸಜೆಸ್ಟ್ ನ್ಯೂ ಲಾಸ್ ಬೇಸ್ಡ್ ಆನ್ ಪಬ್ಲಿಕ್ ನೀಡ್ಸ್ ಆರ್ ಪರ್ಸನಲ್ ಐಡಿಯಾಸ್, ಬಟ್ ದೇ ಆರ್ ಆಫನ್ ಇಗ್ನೋರ್ಡ್ ಡ್ಯೂ ಟು ಡಿಸ್ರಪ್ಷನ್ ಅಂಡ್ ಗವರ್ಮೆಂಟ್ ಪ್ರಯಾರಿಟೀಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರು ಮಂತ್ರಿಗಳಲ್ಲ, ಆದ್ರೆ ಸಂಸದರು ಹೌದು, ಇವರು ಆಯ್ಕೆ ಆಗಿರ್ತಾರೆ. ಮತ್ತೆ ಈ ಒಂದು ಖಾಸಗಿ ಸದಸ್ಯರ ಮಸೂದೆಗಳ ಅಡಿಯಲ್ಲಿ ಇವರೇನ್ ಮಾಡಬಹುದು, ಸಾರ್ವಜನಿಕ ಅಗತ್ಯತೆಗಳಿರ್ಬಹುದು ಅಥವಾ ವೈಯಕ್ತಿಕ ವಿಚಾರದ ಆಧಾರದ ಮೇಲೆ ಹೊಸ ಕಾನೂನುಗಳನ್ನು ರಚಿಸಲಿಕ್ಕೆ ಇವರು ಸಜೆಷನ್ ಅನ್ನು ಮಾಡಬಹುದು. ಆದ್ರೆ ಏನಾಗ್ತಾ ಇದೆ, ಅಡಚಣೆಗಳು, ಬೇರೆ ಬೇರೆ ಅಡಚಣೆಗಳಿರುತ್ತೆ. ಮತ್ತೆ ಸರ್ಕಾರದ ಆದ್ಯತೆಗಳು ಇವರನ್ನ ಪರಿಗಣಿಸೋದಿಲ್ಲ ಸರ್ಕಾರ ಎಷ್ಟೋ ಸಾರಿ. ಹೀಗಾಗಿ ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ನಿರ್ಲಕ್ಷಿಸ್ತಾ ಇರ್ತಾರೆ. ವೆರಿ ಫ್ಯೂ ಪ್ರೈವೇಟ್ ಮೆಂಬರ್ ಬಿಲ್ಸ್ ಆರ್ ಆಕ್ಚುಲಿ ಡಿಸ್ಕಸ್ಡ್ ಆರ್ ಪಾಸ್ಡ್. ಇತಿಹಾಸವನ್ನ ಅಥವಾ ರೀಸೆಂಟ್ ಆಗಿ ನ್ಯೂಸ್ ಗಳನ್ನ ನೋಡಿದ್ರೆ, ಫಾರ್ ಎಕ್ಸಾಂಪಲ್, ಇನ್ ದ 17th ಲೋಕಸಭಾ, out of hundreds of private member bills introduced, only few were
even talked about and none were passed by both houses. 17ನೇ ಲೋಕಸಭೆಯಲ್ಲಿ ಸುಮಾರು 106 ಇಂತಹ ಬಿಲ್ಗಳನ್ನ ಪರಿಚಯಿಸಿದ್ದಾರೆ, ಅಂತಂದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸದನದ ಮುಂದಿಟ್ಟಿದ್ದಾರೆ. ಆದ್ರೆ ಕೆಲವನ್ನು ಮಾತ್ರ ಚರ್ಚೆ ಮಾಡಿದ್ದಾರೆ, ಯಾವುದನ್ನು ಎರಡೂ ಸದನಗಳು ಇನ್ನೂ ಸಹ ಅಂಗೀಕರಿಸಿಲ್ಲ. ಇನ್ನು ಪ್ರೈವೇಟ್ ಮೆಂಬರ್ ಬಿಲ್ ಕ್ಯಾನ್ ಸ್ಟಿಲ್ ಹ್ಯಾವ್ ಅ ಬಿಗ್ ಇಂಪ್ಯಾಕ್ಟ್, ಆದ್ರೆ ಇದರಿಂದ ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ಫಾರ್ ಇನ್ಸ್ಟನ್ಸ್, ರೈಟ್ ಟು ಡಿಸ್ಕನೆಕ್ಟ್ ಅಂತಂದ್ರೆ ಸಂಪರ್ಕ ಕಡಿತಗೊಳಿಸೋದು. ಈಗ ಕೋವಿಡ್ ಟೈಮ್ ನಲ್ಲಿ ನೀವು ನೋಡಿರಬಹುದು, ಅವಾಗ ತುಂಬಾ ಕಡೆ ಆನ್ಲೈನ್ ವರ್ಕ್ ಕಲ್ಚರ್ ಬರ್ತಾ ಇತ್ತು. ಆನ್ಲೈನ್ ಅಲ್ಲಿ ಹೇಗಾಗ್ತಾ ಇತ್ತು ಅಂತಂದ್ರೆ 24/7 ಕೆಲವೊಂದು ಕಂಪನಿಗಳು ಎಷ್ಟೊತ್ತಿಗೂ ತಮ್ಮ ಎಂಪ್ಲಾಯಿಗಳನ್ನ ದುಡಿಸ್ಕೊಳ್ತಾ ಇತ್ತು. ಆವಾಗ ರೈಟ್ ಟು ಡಿಸ್ಕನೆಕ್ಟ್ ಅಂತಂದ್ರೆ ನಮಗೂ ಸಹ ಸ್ವಲ್ಪ ಬಿಡುವು ಬೇಕು, ನಮ್ಮ ಸಂಪರ್ಕ ನಿಮ್ ಜೊತೆ ಕಡಿತಗೊಳಿಸ್ಲಿಕ್ಕೂ ಸಹ ಅವಕಾಶ ಕೊಡಿ ಅಂತ ಕೆಲವರು ಆ ಒಂದು ಉದ್ದೇಶ ಇಟ್ಕೊಂಡು ಬೇಡಿಕೆನ ಇಟ್ಟಿದ್ರು. ಆವಾಗ ಈ ಒಂದು ಬಿಲ್ ಅನ್ನು ಅವಾಗ ತಂದ್ರು, ಪ್ರೈವೇಟ್ ಮೆಂಬರ್ ಬಿಲ್ ಮೂಲಕ ಇದನ್ನ ಪರಿಚಯಿಸಿದ್ರು. ಇಟ್ ರೈಸ್ಡ್ ಅವೇರ್ನೆಸ್ ಅಬೌಟ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಕೆಲಸ ಮತ್ತೆ ಜೀವನದ ನಡುವೆ ಹೇಗೆ ನಾವು ಒಂದು ಬ್ಯಾಲೆನ್ಸ್, ಸಮತೋಲನವನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇದು ಆವಾಗ ಜಾಗೃತಿಯನ್ನು ಮೂಡಿಸುತ್ತೆ. ಅಂಡ್ PMB ಆನ್ ಟ್ರಾನ್ಸ್ಜೆಂಡರ್ ರೈಟ್ಸ್, ಅದೇ ರೀತಿ ತೃತೀಯ ಲಿಂಗಿಗಳ ಕುರಿತಾಗಿ, ಅವರ ಹಕ್ಕುಗಳಿಗೆ ಕುರಿತಾಗಿ ಸಹ ಒಂದು ಪ್ರೈವೇಟ್ ಮೆಂಬರ್ ಬಿಲ್ ಇತ್ತು, ವಿಚ್ ಲೆಡ್ ಟು ದಿ ಗವರ್ಮೆಂಟ್ ಪಾಸಿಂಗ್ ರಿಲೇಟೆಡ್ ಲಾ ಲೇಟರ್. ಆ ಬಿಲ್ ಆದ್ಮೇಲೆ ಸರ್ಕಾರ ಅದಕ್ಕೆ ಸಂಬಂಧಿಸಿದ ಹಾಗೆ ಕಾನೂನನ್ನು ಅಂಗೀಕರಿಸಲಿಕ್ಕೆ ಸಹ ಅದರಿಂದ ಹೆಲ್ಪ್ ಆಯ್ತು. ಹಾಗಾದ್ರೆ ಇದರಲ್ಲಿ ಏನ್ ರಿಫಾರ್ಮ್ಗಳಾಗಬೇಕು? ಲೈಕ್ ರಿಸರ್ವಿಂಗ್ ಟೈಮ್ ಸ್ಟ್ರಿಕ್ಟ್ಲಿ ಫಾರ್ ದೆಮ್, ಮೊದಲನೇದು ಆ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಗಳಿಗೋಸ್ಕರನೇ ಕೆಲವೊಂದು ಸಮಯವನ್ನ ಮೀಸಲಿಡೋದು. ಕ್ರಿಯೇಟಿಂಗ್ ಅ ರಿವ್ಯೂ ಕಮಿಟಿ, ಆ ಬಿಲ್ಗಳನ್ನ ರಿವ್ಯೂ ಮಾಡೋದು, ಪರಿಶೀಲನೆಗೋಸ್ಕರ ಒಂದು ಸಮಿತಿಯನ್ನ ರಚಿಸೋದು. ಎಕ್ಸ್ಟೆಂಡಿಂಗ್ ಪಾರ್ಲಿಮೆಂಟ್ಸ್ ವರ್ಕಿಂಗ್ ಅವರ್ಸ್, ಅದೇ ರೀತಿ ಆ ಪಾರ್ಲಿಮೆಂಟ್ ವರ್ಕಿಂಗ್, ಸಂಸತ್ತಿನ ಕೆಲಸದ ಸಮಯವನ್ನ ಈ ಉದ್ದೇಶಕ್ಕೋಸ್ಕರ ಸ್ವಲ್ಪ ವಿಸ್ತರಿಸೋದು. ಅಂಡ್ ಯೂಸಿಂಗ್ UK's 10-minute ರೂಲ್, ಯುಕೆಯಲ್ಲಿ 10-minute ರೂಲ್ ಅಂತ ಇದೆ, ಅದ್ರ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಮೋರ್ ಐಡಿಯಾಸ್ ಕ್ವಿಕ್ಲಿ, ದೇ ವಿಲ್ ಹಿಯರ್ ಮೋರ್ ಐಡಿಯಾಸ್ ಕ್ವಿಕ್ಲಿ. ದೊಡ್ಡ ದೊಡ್ಡ ಆಲೋಚನೆಗಳನ್ನ 10 ನಿಮಿಷಕ್ಕೆ ಇಳಿಸಿ, ಉತ್ತಮ ವಿಚಾರಗಳನ್ನ ಮುಖ್ಯವಾದ ವಿಚಾರಗಳನ್ನ ಮಾತ್ರ 10 ನಿಮಿಷದೊಳಗಡೆ ಅವರು ಮಂಡಿಸಬೇಕು. ಈ ರೀತಿ ಇರುತ್ತೆ. ಆ 10 ನಿಮಿಷಗಳ ನಿಯಮವನ್ನ ನಾವು ಸಹ ಭಾರತದಲ್ಲಿ ಬಳಸಬೇಕು. ಎಲ್ಲಾ ರಿಫಾರ್ಮ್ಗಳ ಮಾಡೋದ್ರ ಮೂಲಕ ಪ್ರೈವೇಟ್ ಮೆಂಬರ್ ಬಿಲ್ಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, ಚೀನಾ ಸ್ಟ್ರಾಟಜಿಕ್ ಪುಷ್ ಏಷ್ಯಾ ಟೈಸ್ ಅಮಿಡ್ ಟ್ಯಾರಿಫ್ ಟೆನ್ಷನ್ಸ್. ಚೀನಾ ಏನ್ ಮಾಡ್ತಾ ಇದೆ ಈಗ? ಮೇಕಿಂಗ್ ಫ್ರೆಂಡ್ಸ್ ಇನ್ ಸೌತ್ ಈಸ್ಟ್ ಏಷ್ಯಾ. ಏಷ್ಯಾದ ಬಗ್ಗೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಭಾರತ ಇದೆ, ಇದಾದ್ಮೇಲೆ ಮೇಲ್ಗಡೆ ಈ ಕಡೆ ಆಫ್ರಿಕಾ ಎಲ್ಲ ಬರುತ್ತೆ. ಇಲ್ಲಿ ಸೌತ್ ಈಸ್ಟ್ ಅಂತಂದ್ರೆ, ಸೌತ್ ಅಂತಂದ್ರೆ ದಕ್ಷಿಣ ಭಾಗ, ಮತ್ತೆ ಈಸ್ಟ್ ಅಂತಂದ್ರೆ ಪೂರ್ವ ಭಾಗ. ಕನ್ನಡದಲ್ಲಿ ಸೌತ್ ಈಸ್ಟಿಗೆ ಏನಂತ ಕರೀತಾರೆ ಅಂತ ನೀವು ಕಮೆಂಟ್ ಮಾಡಿ ನೋಡಿ. ಕಮೆಂಟ್ ಮಾಡಿ ಕನ್ನಡದಲ್ಲಿ ಸೌತ್ ಈಸ್ಟಿಗೆ ಏನಂತ ಕರೀತಾರೆ ಅಂತ, ನಿಮಗೆ ಬಿಟ್ಟಿದ್ದೇನೆ ಅದನ್ನ. ಹಾಗಾಗಿ ಈಗ ಚೀನಾ ಏನ್ ಮಾಡ್ತಾ ಇದೆ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುವಂತಹ ಕಂಟ್ರೀಸ್ಗಳ ಮೇಲೆ ಫೋಕಸ್ ಮಾಡ್ತಾ ಇದೆ. ಡ್ಯೂ ಟು ಹೈ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಟೆನ್ಷನ್ ವಿತ್ ದಿ US, ಚೀನಾ ಇಸ್ ಸ್ಟ್ರೆಂಥನಿಂಗ್ ಟೈಸ್ ವಿತ್ ನಿಯರ್ ಬೈ ಕಂಟ್ರೀಸ್. ಹೇಗೂ US ಜೊತೆ ಉದ್ವಿಗ್ನತೆ ಆವಾಗ ಆಗ್ತಾ ಇರುತ್ತೆ. ಹಾಗಾಗಿ ತನ್ನ ಆರ್ಥಿಕತೆಯನ್ನ ಬಲವಾಗಿ ಇಟ್ಕೊಳ್ಳಿಕ್ಕೆ, ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ, ಮುಖ್ಯವಾಗಿ ವಿಯೆಟ್ನಾಂ, ಮಲೇಷಿಯಾ, ಕಾಂಬೋಡಿಯಾ, ಇದೆಲ್ಲ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಅದರ ಜೊತೆ ಈಗ ಚೀನಾ ಒಳ್ಳೆ ಸಂಬಂಧಗಳನ್ನ ಬಲಪಡಿಸ್ಕೊಳ್ತಾ ಇದೆ. ಚೀನಾ ಆಫರ್ಸ್ ಬಿಸ್ನೆಸ್ ಅಂಡ್ ಹೆಲ್ಪ್, ನಾಟ್ ಪ್ರೆಷರ್. ಈಗ US ಏನ್ ಮಾಡಿದ್ದು, ಕೆಲವೊಂದ್ಸಾರಿ ಅನ್ಲೈಕ್ US ಫೋಕಸ್ ಮೋರ್ ಆನ್ ಮಿಲಿಟರಿ ಅಂಡ್ ಸೆಕ್ಯೂರಿಟಿ ಇಶ್ಯೂಸ್. ಅಮೆರಿಕ ಫೋಕಸ್ ಮಾಡೋದು ಮುಖ್ಯವಾಗಿ ಮಿಲಿಟರಿ, ಭದ್ರತಾ ವಿಷಯಗಳ ಮೇಲೆ. ಆದ್ರೆ ಚೀನಾ ಏನ್ ಮಾಡುತ್ತೆ, ಚೀನಾ ಇಸ್ ಆಫರಿಂಗ್ ಟ್ರೇಡ್ ಡೀಲ್ಸ್. ಚೀನಾ ವ್ಯಾಪಾರ ಒಪ್ಪಂದಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಮೂಲ ಸೌಕರ್ಯ ಯೋಜನೆಗಳ ಮೇಲೆ, ರೋಡ್ ಮಾಡೋದಾಗಿರ್ಬೋದು, ಕೆನಾಲ್ ಬಿಲ್ಡ್ ಮಾಡೋದಾಗಬಹುದು, ಅಂಡ್ ಸಪೋರ್ಟ್ ಥ್ರೂ ಇನಿಷಿಯೇಟಿವ್ಸ್ ಲೈಕ್ ಬೆಲ್ಟ್ ಅಂಡ್ ರೋಡ್. ಅದರದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ನೀವು ಮೊದಲೇ ಕೇಳಿರಬಹುದು, ಹಿಂದಿನ ತರಗತಿಗಳಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಅಂತ ಒಂದು ಉಪಕ್ರಮಗಳ ಮೂಲಕ, ಅಂತ ಯೋಜನೆಗಳ ಮೂಲಕ ಬೇರೆ ದೇಶಗಳಿಗೆ ಹೆಲ್ಪ್ ಮಾಡುತ್ತೆ ಚೀನಾ. ಚೀನಾ ಯಾವಾಗಲೂ ಲಾಂಗ್ ಟರ್ಮ್ ನಲ್ಲಿ ಥಿಂಕ್ ಮಾಡುತ್ತೆ. ಅಮೆರಿಕ ಜಸ್ಟ್ ಈ ಕ್ಷಣದನ್ನ ನೋಡ್ತಾ ಹೋಗುತ್ತೆ, ಅಂತಂದ್ರೆ ಮಿಲಿಟರಿ, ಭದ್ರತಾ ವಿಷಯಗಳ ಮೇಲೆ. ಚೀನಾ ಲಾಂಗ್ ಟರ್ಮ್ ನಲ್ಲಿ ಯಾವ್ದು ಉಪಯೋಗ ಆಗಬಹುದು ಅನ್ನೋದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರುತ್ತೆ. ಚೀನಾ ವಾಂಟ್ಸ್ ಟು ಲೀಡ್ ದ ರೀಜನ್, ಹಾಗಾಗಿ ಬೈ ಶೋವಿಂಗ್ ಇಟ್ಸ್ ರಿಲಯಬಲ್ ಅಂಡ್ ಹೆಲ್ಪ್ಫುಲ್. ಮುಖ್ಯವಾಗಿ ಚೀನಾ ಒಂದು ವಿಶ್ವಾಸಾರ್ಹ ದೇಶ, ಮತ್ತೆ ಎಲ್ಲಾ ದೇಶಗಳಿಗೂ ಸಹಾಯವನ್ನ ಮಾಡುತ್ತೆ, ಸಹಾಯಕ ದೇಶ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಸೊ ಈಗ ಮುಂದಾಗ್ತಾ ಇದೆ. ಅದರಿಂದ ಏನಾಗುತ್ತೆ, ಚೀನಾ ವಾಂಟ್ಸ್ ಟು ಬಿ ಸೀನ್ ಆಸ್ ಮೇನ್ ಲೀಡರ್ ಇನ್ ಏಷ್ಯಾ. ಈ ಎಲ್ಲ ಕ್ರಮಗಳ ಮೂಲಕ ಏಷ್ಯಾದಲ್ಲಿ ಒಂದು ನಾಯಕ ಆಗ್ಬೇಕು ಅಂತ ಚೀನಾ ಬಯಸ್ತಾ ಇದೆ. ಎಸ್ಪೆಷಲಿ ಆಸ್ ದಿ US ಇಸ್ ಸೀನ್ ಬೈ ಸಮ್ ಕಂಟ್ರೀಸ್ ಆಸ್ ಇನ್ಕನ್ಸಿಸ್ಟೆಂಟ್ ಆರ್ ಟೂ ಫೋಕಸ್ಡ್ ಆನ್ ಕಾಂಪಿಟಿಂಗ್ ವಿತ್ ಚೀನಾ. ಇದೇ ಸಂದರ್ಭದಲ್ಲಿ ಹಲವಾರು ದೇಶಗಳು ಅಮೆರಿಕ ಈಗ ಇನ್ಕನ್ಸಿಸ್ಟೆಂಟ್ ಅಂತಂದ್ರೆ, ಈಗ ಟ್ರಂಪ್ ಅವರು ಬಂದು ಕೆಲವು ನೀತಿಗಳನ್ನ ಕೈಗೊಳ್ತಾರೆ, ಆಮೇಲೆ ಹಿಂದೆ ಬೈಡನ್ ಇದ್ರು, ಅವರ ನೀತಿಗಳು ಕೆಲವೊಂದ್ಸರಿ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಚೀನಾದಲ್ಲಿ ಹಾಗಲ್ಲ,
ಯಾವಾಗಲೂ ಅವರೇ ಇರ್ತಾರೆ, ಜಿ ಜಿನ್ಪಿಂಗ್ ಅವರೇ ಇರ್ತಾರೆ. ಅವರು ಎಷ್ಟು ದಿನ ಇರ್ತಾರೋ ಅವರಿಗೆ ಗೊತ್ತು. ಹಾಗಾಗಿ ಅಲ್ಲಿ ತನಕನೂ ಅವರಿರ್ತಾರೆ. ಅವರಿರೋ ತನಕ ನೀತಿಗಳಲ್ಲಿ ಅಷ್ಟು ದೊಡ್ಡ ಬದಲಾವಣೆಗಳಾಗೋದಿಲ್ಲ. ಹಾಗಾಗಿ ಅಮೆರಿಕದ ರೀತಿ ಇನ್ಕನ್ಸಿಸ್ಟೆಂಟ್ ಚೀನಾದಲ್ಲಿ ಇಲ್ಲ. ಮತ್ತೆ ಅಮೆರಿಕ ಹೆಚ್ಚು ಚೀನಾ ಜೊತೆ ಕಾಂಪೀಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅನ್ನೋದು ಕೆಲವು ದೇಶಗಳ ವಾದ. ಹಾಗಾಗಿ ಎಲ್ಲ ಮುಖ್ಯ ವಿಷಯಗಳನ್ನು ನೋಡಿಕೊಂಡ್ರೆ ಚೀನಾ ಮುಖ್ಯವಾಗಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳ ಮೇಲೆ ಫೋಕಸ್ ಮಾಡ್ತಾ ಇದೆ. ಇನ್ನು ಮುಂದಿನ ಚಿಕ್ಕ ಎಡಿಟೋರಿಯಲ್ಗಳ ಬಗ್ಗೆ ನೋಡೋದಾದ್ರೆ ಕಾಣಿಸ್ತಾ ಇರಬಹುದು ನಿಮ್ಗೆ. ಟರ್ನ್ ಅಂಡ್ ಚರ್ನ್, ಇನ್ನೊಂದು ನ್ಯೂ ಫ್ರೆಂಡ್ಸ್. ಮೊದಲನೇದು ಟರ್ನ್ ಅಂಡ್ ಚರ್ನ್ ಅಂತಂದ್ರೆ ಏನು? ಬಿಜೆಪಿ ಹ್ಯಾಸ್ ಚೇಂಜ್ ಇಟ್ಸ್ ಸ್ಟ್ಯಾಂಡ್ ಆನ್ ಕಾಸ್ಟ್ ಸೆನ್ಸಸ್. ಅರ್ಲಿಯರ್ ಮೊದಲೇನಾಗ್ತಾ ಇತ್ತು, ಬಿಜೆಪಿ ಏನ್ ಹೇಳ್ತಾ ಇತ್ತು, ಬಿಜೆಪಿ ವಾಸ್ ಅಗೇನ್ಸ್ಟ್ ಕೌಂಟಿಂಗ್ ಕಾಸ್ಟ್ ಇನ್ ದ ಸೆನ್ಸಸ್. ಜನಗಣತಿಯಲ್ಲಿ ಜಾತಿಗಳನ್ನ ಅಳಿಯೋದು ಅಥವಾ ಜಾತಿಗಳನ್ನ ಎಣಿಸೋದನ್ನ ವಿರೋಧಿಸಿತ್ತು ಆವಾಗ ಬಿಜೆಪಿ. ಬಟ್ ನೌ ಇಟ್ ಸಪೋರ್ಟ್ ಇಟ್. ಈಗ ಕೇಂದ್ರ ಸರ್ಕಾರ ಮತ್ತೆ ಜಾತಿ ಗಣತಿಯನ್ನ ಮುಂದಿಡ್ತಾ ಇದೆ. ಲೈಕ್ಲಿ ಬಿಕಾಸ್ ಮೆನಿ ಪೀಪಲ್ ಎಸ್ಪೆಷಲಿ ಇನ್ ಸ್ಟೇಟ್ಸ್ ಲೈಕ್ ಬಿಹಾರ್ ಆರ್ ಡಿಮಾಂಡಿಂಗ್ ಇಟ್ ಫಾರ್ ಫೇರ್ ರೆಪ್ರೆಸೆಂಟೇಷನ್. ಮುಖ್ಯವಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಶೇಷವಾಗಿ ಬಿಹಾರದಂತ ರಾಜ್ಯಗಳಲ್ಲಿ ಇಂಥ ಜಾತಿ ಗಣತಿಗೆ ಹೆಚ್ಚು ಒತ್ತಾಯ ಬರ್ತಾ ಇದೆ. ಜನರು ಹೆಚ್ಚು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಜಾತಿ ಗಣತಿಯ ಮೂಲಕ ತಮಗೆ ಒಳ್ಳೆಯ ನ್ಯಾಯಯುತವಾದ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಅವರ ವಾದ. ಕಾಸ್ಟ್ ಸೆನ್ಸಸ್ ಮಸ್ಟ್ ನಾಟ್ ಇನ್ಕ್ರೀಸ್ ಸೋಷಿಯಲ್ ಡಿವಿಷನ್ಸ್. ಜಾತಿ ಗಣತಿಯನ್ನು ಮಾಡ್ತಾರೆ, ಆದ್ರೆ ಅದರಿಂದ ಸಾಮಾಜಿಕ ವಿಭಜನೆ ಹೆಚ್ಚಾಗಬಾರ್ದು. ದ ಪರ್ಪಸ್ ಆಫ್ ದಿ ಕಾಸ್ಟ್ ಕೌಂಟ್ ಶುಡ್ ಬಿ ಟು ಇಂಪ್ರೂವ್ ಸಪೋರ್ಟ್ ಫಾರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಜನಗಣತಿ ಆದ್ಮೇಲೆ ನಮಗೆ ಮಾಹಿತಿ ಸಿಗುತ್ತೆ. ಮಾಹಿತಿಯನ್ನು ಉಪಯೋಗಿಸ್ಕೊಂಡು ನಾವು ಹಿಂದುಳಿದ ಸಮುದಾಯಗಳನ್ನ ಸುಧಾರಿಸಬೇಕೆ ಹೊರತು ನಾಟ್ ಟು ಕ್ರಿಯೇಟ್ ಮೋರ್ ಡಿವಿಷನ್ ಇನ್ ಸೊಸೈಟಿ. ಸಮಾಜದಲ್ಲಿ ವಿಭಜನೆ ಸೃಷ್ಟಿ ಮಾಡಬಾರ್ದು. ಆರ್ ಅಸ್ಯೂಮ್ ದಟ್ ಮೋರ್ ಪಾಪ್ಯುಲೇಷನ್ ಆಲ್ವೇಸ್ ಮೀನ್ಸ್ ಮೋರ್ ರಿಸರ್ವೇಶನ್. ಜನ ಹೆಚ್ಚಾಗ್ತಾ ಇದ್ದಾಗ ಅದಕ್ಕೆ ಹೆಚ್ಚು ರಿಸರ್ವೇಶನ್ ಕೊಡೋದು ಅಂತಾನು ಇದರ ಅರ್ಥ ಅಲ್ಲ. ಹೀಗಾಗಿ ಸರ್ಕಾರ ಎಚ್ಚರಿಕೆಯಿಂದ ಇದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು. ನ್ಯೂ ಫ್ರೆಂಡ್ಸ್ ಅಂತ ಇಲ್ಲಿದೆಯಲ್ವಾ, ಇದ್ರ ಬಗ್ಗೆ ನೋಡೋಣ. ಇಂಡಿಯಾ ಇಸ್ ಮೇಕಿಂಗ್ ಸ್ಟ್ರಾಂಗ್ ಫ್ರೆಂಡ್ಶಿಪ್ ವಿತ್ ಪಾಕಿಸ್ತಾನ್ ಓಲ್ಡ್ ಅಲೈಸ್. ಪಾಕಿಸ್ತಾನದ ಜೊತೆ ಹಳೆ ಕಾಲದಲ್ಲಿ ಮಿತ್ರರಾಗಿದ್ದ ರಾಷ್ಟ್ರಗಳ ಜೊತೆ ಈಗ ಭಾರತ ಒಳ್ಳೆ ಸ್ನೇಹವನ್ನ ಮಾಡ್ಕೊಳ್ತಾ ಇದೆ. ಕಂಟ್ರೀಸ್ ಲೈಕ್ ಸೌದಿ ಅರೇಬಿಯಾ, UAE ಅಂಡ್ ಈವನ್ ದಿ ತಾಲಿಬಾನ್ ಇನ್ ಅಫ್ಘಾನಿಸ್ತಾನ್ ಆರ್ ನೌ ಸಪೋರ್ಟಿಂಗ್ ಇಂಡಿಯಾ ಅಂಡ್ ಕಂಡೆಮ್ನಿಂಗ್ ಟೆರರಿಸಂ ವಿಚ್ ಪುಟ್ಸ್ ಪ್ರೆಷರ್ ಆನ್ ಪಾಕಿಸ್ತಾನ್. ನೋಡಿ, ಮೊದಲೆಲ್ಲ ಪಾಕಿಸ್ತಾನಕ್ಕೆ ತುಂಬಾ ಮಿತ್ರತ್ವವನ್ನು ಹೊಂದಿದ್ವು ಈ ದೇಶಗಳು. ಸೌದಿ ಅರೇಬಿಯಾ ಇರಬಹುದು, UAE, ಅಫ್ಘಾನಿಸ್ತಾನದ ತಾಲಿಬಾನ್. ಇದೆಲ್ಲ ತಾಲಿಬಾನ್ ಒಂದು ಕಾಲದಲ್ಲಿ ಅದೇ ಉಗ್ರ ಸಂಘಟನೆ ಅಂತ ಕೆಲವೊಂದ್ ಕಡೆ ನೀವು ನೋಡಿರ್ತೀರಿ. ಆದ್ರೆ ಈಗ ಆ ದೇಶಗಳೆಲ್ಲ ಏನ್ ಮಾಡ್ತಾ ಇದೆ, ಭಾರತವನ್ನ ಬೆಂಬಲಿಸ್ತಾ ಇವೆ ಮತ್ತೆ ಭಯೋತ್ಪಾದನೆಯನ್ನ ಖಂಡಿಸ್ತಾ ಇವೆ. ಇಂಡಿಯಾ ಸ್ಮಾರ್ಟ್ ಡಿಪ್ಲೊಮಸಿ ಇಸ್ ವರ್ಕಿಂಗ್. ಹಾಗಾಗಿ ಭಾರತ ಚಾಣಾಕ್ಷತನದಿಂದ ರಾಜತಾಂತ್ರಿಕತೆಯನ್ನು ನಿರ್ವಹಿಸ್ತಾ ಇದೆ. ಓವರ್ ದ ಇಯರ್ಸ್ ಇಂಡಿಯಾ ಹ್ಯಾಸ್ ಇಂಪ್ರೂವ್ಡ್ ಇಟ್ಸ್ ಟೈಸ್ ವಿತ್ ದೀಸ್ ಕಂಟ್ರೀಸ್ ಥ್ರೂ ಅಗ್ರಿಮೆಂಟ್ಸ್, ಇನ್ವೆಸ್ಟ್ಮೆಂಟ್ಸ್ ಅಂಡ್ ಹೈ ಲೆವೆಲ್ ವಿಸಿಟ್ಸ್. ಅಂಡ್ ದಿಸ್ ಇಸ್ ಹೆಲ್ಪಿಂಗ್ ಇಂಡಿಯಾ ಐಸೋಲೇಟ್ ಪಾಕಿಸ್ತಾನ್ ಇಂಟರ್ನ್ಯಾಷನಲಿ ಆನ್ ದ ಇಶ್ಯೂ ಆಫ್ ಟೆರರಿಸಂ. ಹಾಗಾಗಿ ಭಾರತ ಮೊದಲಿಂದಾನು ಇವು ಬೇರೆ ಬೇರೆ ದೇಶಗಳ ಜೊತೆ ಕೆಲಸಗಳನ್ನ ಮಾಡ್ತಾ ಇತ್ತು. ಒಪ್ಪಂದಗಳನ್ನ ಮಾಡ್ಕೊಳ್ಳೋದು, ಹೂಡಿಕೆ ಮಾಡೋದು, ಮತ್ತೆ ಉನ್ನತ ಮಟ್ಟದ ಭೇಟಿ ಅಂತಂದ್ರೆ ಕೇವಲ ಇಲ್ಲಿರುವ ಆಫೀಸರ್ಗಳನ್ನ ಕಳಿಸೋದಲ್ಲ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ವಿದೇಶಾಂಗ ಸಚಿವರು, ಹೀಗೆ ದೊಡ್ಡ VIP ಗಳು ಅಂತ ಹೇಳಿ VVIPಗಳು, ದೊಡ್ಡ ದೊಡ್ಡ ಪ್ರತಿನಿಧಿಗಳು ಭಾರತದಲ್ಲಿ ಹೋಗಿದ್ರು. ಹೀಗಾಗಿ ಆ ಸಂಬಂಧವನ್ನ ಸುಧಾರಿಸಿಕೊಂಡಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ಪಾಕಿಸ್ತಾನವನ್ನ ಪ್ರತ್ಯೇಕವಾಗಿ ಇಡ್ಲಿಕ್ಕೆ, ಬೇರೆ ದೇಶಗಳ ಸಪೋರ್ಟ್ ಅನ್ನು ತೆಗೆದುಕೊಳ್ಳಿಕ್ಕೆ ಭಾರತಕ್ಕೆ ಸಹಾಯ ಆಗ್ತಾ ಇದೆ. ನಂತರ ಮುಂದೆ, ಆಸ್ ದಿ ಪಹಲ್ಗಾಮ್ ಅಟ್ಯಾಕ್ ಕ್ರಾಸ್ಡ್ ಅ ರೆಡ್ ಲೈನ್. ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಇಂಟರ್ವ್ಯೂ ತರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇಲ್ಲಿ ಬಂದಿರೋ ಅಂಶಗಳು ಏನಂತಂದ್ರೆ, ದ ಪಹಲ್ಗಾಮ್ ಅಟ್ಯಾಕ್ ಹ್ಯಾಸ್ ಮೇಡ್ ಡಿಪ್ಲೊಮಸಿ ಡಿಫಿಕಲ್ಟ್. ಈಗ ಅಟ್ಯಾಕ್ ಆದ್ಮೇಲೆ ರಾಜತಾಂತ್ರಿಕತೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಫ್ಟರ್ ದಿ ಬ್ರೂಟಲ್ ಅಟ್ಯಾಕ್, ಟೆನ್ಷನ್ ಬಿಟ್ವೀನ್ ಇಂಡಿಯಾ ಪಾಕಿಸ್ತಾನ್ ಹ್ಯಾವ್ ರೀಚ್ಡ್ ನ್ಯೂ ಹೈ, ಮೇಕಿಂಗ್ ಇಟ್ ಹಾರ್ಡ್ ಫಾರ್ ಬೋತ್ ಸೈಡ್ಸ್ ಎಂಗೇಜ್ ಇನ್ ಪೀಸ್ಫುಲ್ ಟಾಕ್ಸ್. ಇದೆಲ್ಲ ನೀವು ನೋಡಿದ್ದೆ, ನಿನ್ನೆಯಿಂದ ನೋಡ್ತಾ ಇದ್ರೆ ನಿಮ್ಗೆ ಇದು ಗೊತ್ತೇ ಇದೆ. ಎರಡೂ ಕಡೆಯವರು ಶಾಂತಿಯುತ ಮಾತುಕತೆಗಳಲ್ಲಿ ತೊಡಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇದೆ. ಮಿಲಿಟರಿ ಆಕ್ಷನ್ ಮೇ ಬಿ ದ ನೆಕ್ಸ್ಟ್ ಸ್ಟೆಪ್. ಹಾಗಾಗಿ ಮಿಲಿಟರಿ ಕ್ರಮ ಕೈಗೊಳ್ಳಬಹುದು ಎರಡು ದೇಶಗಳು ಅನ್ನೋದು ಒಂದು ಪಾಸಿಬಿಲಿಟಿ. ವೈಲ್ ದರ್ ಆರ್ ಸ್ಟಿಲ್ ಸಮ್ ನಾನ್ ಮಿಲಿಟರಿ ಆಪ್ಷನ್ಸ್. ಈಗ ಮಿಲಿಟರಿ ಬಿಟ್ಟು ಬೇರೆ ಆಯ್ಕೆಗಳು ಸಹ ಇದೆ. ಲೈಕ್ ಇಂಟರ್ನ್ಯಾಷನಲ್ ಪ್ರೆಷರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಪ್ರೆಷರ್ ಅನ್ನು ತರೋದು. ಸಿಚುವೇಶನ್ ಇಸ್ ಲುಕಿಂಗ್ ಇನ್ಕ್ರೀಸಿಂಗ್ಲಿ ಲೈಕ್ಲಿ ಟು ಮಿಲಿಟರಿ ಆಕ್ಷನ್. ಆದ್ರೆ ಎಲ್ಲ ಬೇರೆ ಕ್ರಮಗಳನ್ನ ಬಿಟ್ಟು ಮಿಲಿಟರಿ ಕ್ರಮಗಳನ್ನೇ ತೆಗೆದುಕೊಳ್ಳಬಹುದು. ಎಸ್ ಪಾಕಿಸ್ತಾನ ಕಂಟಿನ್ಯೂಸ್ ವಿತ್ ಹೋಸ್ಟೈಲ್ ಸ್ಟೇಟ್ಮೆಂಟ್ಸ್. ಯಾಕಂದ್ರೆ ಪಾಕಿಸ್ತಾನ ಆ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇರುತ್ತೆ ಅವಾಗ. ಅಂಡ್ ನೋ ಇಮಿಡಿಯೇಟ್ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್. ರಾಜತಾಂತ್ರಿಕವಾಗಿ ಪರಿಹಾರ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಈಗ ಇವನ್ ಪಾಕಿಸ್ತಾನ ರೆಫ್ಯೂಸಲ್ ಟು ಕೋಆಪರೇಟ್. ಒಂದು, ಪಾಕಿಸ್ತಾನ ಸಹಕಾರ ನೀಡಲಿಕ್ಕೆ ನಿರಾಕರಿಸ್ತಾ ಇದೆ. ಅಂಡ್ ಇಟ್ಸ್ ಸ್ಟ್ರಾಂಗ್ ರೆಟೋರಿಕ್ ಬೋತ್ ಸೈಡ್ಸ್ ಮೇ ರಿಲೈ ಮೋರ್ ಆನ್ ಸೆಕ್ಯೂರಿಟಿ ಮೆಜರ್ಸ್. ಹಾಗಾಗಿ ಅದರ ಬೇರೆ ಬೇರೆ ಹೇಳಿಕೆಗಳನ್ನ ಕೊಡೋದನ್ನ ನೋಡಿದ್ರೆ
ಎರಡು ಕಡೆಯವರು ಭದ್ರತಾ ಕ್ರಮಗಳ ಮೇಲೆ ಹೆಚ್ಚು ಈಗ ಫೋಕಸ್ ಮಾಡಬಹುದು. ಮೇಕಿಂಗ್ ಪೀಸ್ ಟಾಕ್ಸ್ ಲೆಸ್ ಲೈಕ್ಲಿ ಇನ್ ದ ನಿಯರ್ ಫ್ಯೂಚರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಾಂತಿ ಮಾತುಕತೆ ನಡೆಯುವುದು ಸ್ವಲ್ಪ ಕಷ್ಟ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ, US ಏನ್ ಮಾಡ್ತಾ ಇದೆ ಅಂತಂದ್ರೆ, US notifies potential sale of maritime surveillance tech worth of $131 million to India. ಮ್ಯಾರಿಟೈಮ್ ಸರ್ವೆಲೆನ್ಸ್ ಟೆಕ್, ಕಡಲ ಭಾಗ, ಸಮುದ್ರ ಭಾಗದ ಕಣ್ಗಾವಲು ತಂತ್ರಜ್ಞಾನ ಇದು US ಏನ್ ಮಾಡ್ತಾ ಇದೆ, ಭಾರತಕ್ಕೆ ಇದನ್ನ ಮಾರಾಟ ಮಾಡ್ತಾ ಇದೆ. US has approved possible sale of $131 million worth of maritime surveillance equipment to India. ಆ ಒಂದು ಕಣ್ಗಾವಲು ಉಪಕರಣಗಳನ್ನ, ಸುಮಾರು ಅದರ ಮೌಲ್ಯ ಎಷ್ಟು, $131 million ಇದನ್ನ ಮಾರಾಟ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ದಿಸ್ ಇನ್ಕ್ಲೂಡ್ಸ್ ಸಾಫ್ಟ್ವೇರ್ ಅಂಡ್ ಟ್ರೈನಿಂಗ್ ಟು ಹೆಲ್ಪ್ ಇಂಡಿಯಾ ಟ್ರ್ಯಾಕ್ ಮ್ಯಾರಿಟೈಮ್ ಆಕ್ಟಿವಿಟೀಸ್ ಮೋರ್ ಎಫೆಕ್ಟಿವ್ಲಿ. ಇದನ್ನ ಭಾರತ ಪಡ್ಕೊಳ್ಳೋದ್ರಿಂದ ಕಡಲ ಭಾಗಗಳಲ್ಲಿ ಚಟುವಟಿಕೆಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ. ಇದಕ್ಕೆ ಸಾಫ್ಟ್ವೇರ್ ಸಹ ಕೊಡ್ತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನುವಂಥ ಟ್ರೈನಿಂಗ್ ಅನ್ನು ಸಹ ಕೊಡುತ್ತೆ. ಸ್ಟ್ರೆಂಥನಿಂಗ್ US ಇಂಡಿಯಾ ಟೈಸ್, ಯಾವುದೇ ಒಂದು ಒಪ್ಪಂದ ಆಗಿದೆ ಅಂತಂದ್ರೆ ಏನರ್ಥ, ಇದರಿಂದ ಸಂಬಂಧಗಳು ಇನ್ನು ಬಲಗೊಳ್ತಾ ಇದೆ. ದಿಸ್ ಸೇಲ್ ಇಸ್ ಏಮ್ಡ್ ಅಟ್ ಇಂಪ್ರೂವಿಂಗ್ ದ ಸೆಕ್ಯೂರಿಟಿ ಅಂಡ್ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದಿ US ಅಂಡ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶ. ಇಂಡೋ ಪೆಸಿಫಿಕ್ ಅಂತಂದ್ರೆ ಈ ಕಡೆ ಇಂಡಿಯನ್ ಓಷನ್ ಇದೆ, ಅದಾದ್ಮೇಲೆ ಪಕ್ಕದಲ್ಲಿ ಬೇರೆ ಬೇರೆ ಅವಾಗ ಸೌತ್ ಈಸ್ಟ್ ಏಷ್ಯನ್ ನೇಷನ್ಗಳೆಲ್ಲ ಬರುತ್ತೆ, ಅದಾದ್ಮೇಲೆ ಪೆಸಿಫಿಕ್ ಸಿ ಬರುತ್ತೆ. ಹೀಗಾಗಿ ಪೆಸಿಫಿಕ್ ಓಷನ್ ಇದೆಲ್ಲ ಬಂದಾಗ ಈ ಒಂದು ಪ್ರದೇಶದಲ್ಲಿ ಒಟ್ಟಾರೆಯಾಗಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಕರೀತೇವೆ. ಈ ಪ್ರದೇಶದಲ್ಲಿ ಮುಖ್ಯವಾಗಿ ಭದ್ರತೆಯನ್ನ, ಕಾರ್ಯತಂತ್ರವನ್ನ ಸುಧಾರಿಸಲಿಕ್ಕೆ ಗುರಿಯನ್ನ ಇಟ್ಕೊಂಡಿದ್ದಾರೆ. ಅಂಡ್ ಎನ್ಹಾನ್ಸಿಂಗ್ ಇಂಡಿಯಾಸ್ ಅಬಿಲಿಟಿ ಟು ಅಡ್ರೆಸ್ ಮ್ಯಾರಿಟೈಮ್ ಥ್ರೆಟ್ಸ್. ಅದೇ ಸಂದರ್ಭದಲ್ಲಿ ಕಡಲ ಭಾಗಗಳಲ್ಲಿ ಎದುರಾಗ್ತಾ ಇರ್ತಕ್ಕಂಥ ಬೆದರಿಕೆಗಳನ್ನ ಸರಿಯಾಗಿ ಎದುರಿಸಲಿಕ್ಕೆ ಭಾರತ ಇನ್ನಷ್ಟು ಸಾಮರ್ಥ್ಯವನ್ನ ಈ ಮೂಲಕ ಪಡ್ಕೊಳ್ಳುತ್ತೆ. ಇನ್ನು ಮುಂದಿನ ವಿಚಾರ, ಸೆನ್ಸಸ್ ಲೈಕ್ಲಿ ಟು ಬಿ ಹೆಲ್ಡ್ ಇನ್ ನೆಕ್ಸ್ಟ್ ಇಯರ್ ಟು ಮ್ಯಾಚ್ ಡಿಲಿಮಿಟೇಷನ್ ಸ್ಕೆಡ್ಯೂಲ್. ಕಿಶನ್ ಅವ್ರು ಹೇಳ್ತಾ, ಯೂನಿಯನ್ ಮಿನಿಸ್ಟರ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಂದಿನ ವರ್ಷ the Indian government plans to amend the Census Act to include caste data in the next census, which is expected to happen 2026. This will help the redrawing the constituency boundaries based on population data. ಕ್ಷೇತ್ರ ಮರುವಿಂಗಡಣೆ ಅಂತ ಕರೀತಾರೆ. ರೀಡ್ರಾವಿಂಗ್ ಕಾನ್ಸ್ಟಿಟ್ಯೂಯೆನ್ಸಿ, ಡಿಲಿಮಿಟೇಷನ್ ಅಂತ ಸಹ ಕರೀತಾರೆ. ಅಂತಂದ್ರೆ ಬೇರೆ ಬೇರೆ ಚುನಾವಣಾ ಕ್ಷೇತ್ರಗಳನ್ನ, ಆ ಒಂದು ವ್ಯಾಪ್ತಿಯನ್ನ ಮತ್ತೆ ಮರುವಿಂಗಡಿಸ್ತಾರೆ. ಯಾವುದ್ರ ಆಧಾರದ ಮೇಲೆ, ಮುಖ್ಯವಾಗಿ ಜನಸಂಖ್ಯೆ ಆಧಾರದ ಮೇಲೆ. ಹೀಗಾಗಿ 2026ರಲ್ಲಿ ಮುಖ್ಯವಾಗಿ ಭಾರತ ಏನ್ ಮಾಡ್ತಾ ಇದೆ, ಆ ಜನಸಂಖ್ಯಾ ದತ್ತಾಂಶದ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಲಿಕ್ಕೆ ಹೊರಟಿದೆ. ಡಿಲೇ ಇನ್ ಸೆನ್ಸಸ್ ಅಂಡ್ ನೀಡ್ ಫಾರ್ ಅಮೆಂಡ್ಮೆಂಟ್. ಒಂದು ಡಿಲೇ ಆಗಿದೆ, 10 ವರ್ಷಗಳಿಗೆ ಒಂದ್ಸಾರಿ ಆಗ್ಬೇಕಿತ್ತು, ಆದ್ರೆ ಆಮೇಲೆ ಕೋವಿಡ್ ಬಂದಿದ್ರಿಂದ ಅದು ಮುಂದೆ ಹೋಗ್ತಾನೆ ಇದೆ. ಸೆನ್ಸಸ್ ವಿಚ್ ವಾಸ್ ಸಪೋಸ್ ಟು ಬಿ ಕಂಡಕ್ಟೆಡ್ ಇನ್ 2021, 2021ರಲ್ಲಿ ನಡಿಬೇಕಿತ್ತು. ಇಟ್ ವಾಸ್ ಡಿಲೇಡ್ ಟು ಮ್ಯಾಚ್ ದಿ ಸ್ಕೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್. ಒಂದು ಕೋವಿಡ್ ಬಂತು, ಅದಾದ್ಮೇಲೆ ಈಗ ಮತ್ತೆ ಮುಂದಿನ ವರ್ಷ ಅಂತ ಹೇಳ್ತಾ ಇದ್ದಾರೆ. ಕ್ಷೇತ್ರ ಮರುವಿಂಗಡಣೆ ಆಗ್ಬೇಕಲ್ವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಹೊಂದಿಕೆ ಆಗ್ಬೇಕು ಅಂತ ಮತ್ತೆ ವಿಳಂಬ ಮಾಡ್ತಾ ಇದ್ದಾರೆ. ದ ಗವರ್ಮೆಂಟ್ ನೀಡ್ಸ್ ಟು ಅಮೆಂಡ್ ದಿ ಸೆನ್ಸಸ್ ಆಕ್ಟ್ ಟು ಇನ್ಕ್ಲೂಡ್ ಕಾಸ್ಟ್ ಇನ್ಫಾರ್ಮೇಶನ್ ಇನ್ಕ್ಲೂಡಿಂಗ್ ದಿ ಮುಸ್ಲಿಂ ಕಮ್ಯುನಿಟಿ. ಈಗ ಬರೀ ಜನರನ್ನ ಮಾತ್ರ ಎಣಿಕೆ ಮಾಡ್ತಾ ಇದ್ರು, ಈಗ ಕಾಸ್ಟ್ ಸಂಬಂಧಪಟ್ಟ ಹಾಗೆ ಹೊಸ ಮಾಹಿತಿಯನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜನಗಣತಿಗೆ ಸಂಬಂಧಪಟ್ಟಂತಹ ಆಕ್ಟ್ ಅನ್ನ, ಜನಗಣತಿ ಕಾಯ್ದೆಯನ್ನ ಈಗ ತಿದ್ದುಪಡಿ ಮಾಡಬೇಕು. ಯಾಕಂತಂದ್ರೆ ಒಂದು ಕಾಸ್ಟ್, ಇನ್ನೊಂದು ಮುಸ್ಲಿಂ ಕಮ್ಯುನಿಟಿ, ಆ ಒಂದು ಸಮುದಾಯ, ಈಗ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಸಹ ಮಾಹಿತಿಯನ್ನ ಅಳವಡಿಸ್ಕೊಳ್ಬೇಕಾಗತ್ತೆ, ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆ ಜನಗಣತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಅವಶ್ಯಕತೆ ಇದೆ. ಇದಾದ ನಂತರ ಮುಂದೆ, ನಾನ್ ಕಾಂಟ್ಯಾಕ್ಟ್ ವೇರಿಯಬಲ್ ದಟ್ ಯೂಸಸ್ ಸ್ಕಿನ್ ಪ್ಲಗ್ಸ್ ಟು ಮಾನಿಟರ್ ಹೆಲ್ತ್. ಇದು ವೈಜ್ಞಾನಿಕ ಉಪಕರಣ, ಇದು ಒಂದು ಸಾಧನ. ನಾನ್ ಕಾಂಟ್ಯಾಕ್ಟ್ ವೇರಿಯಬಲ್ ಅಂತಂದ್ರೆ ಸಂಪರ್ಕ ಇರೋದಿಲ್ಲ, ನಾವು ಅದನ್ನ ಧರಿಸಬೇಕು ಅನ್ನೋದು. ವೇರಿಯಬಲ್ ಅಂತಂದ್ರೆ ಧರಿಸೋದು, ಅಂದ್ರೆ ನಾವು ಟಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನ್ಯೂ ವೇರಿಯಬಲ್ ಡಿವೈಸ್ ಅಬೌಟ್ ದಿ ಸೈಜ್ ಆಫ್ ಅ ಸ್ಮಾರ್ಟ್ ಫೋನ್. ಇದರ ಸೈಜ್ ಎಷ್ಟು, ಒಂದು ಸ್ಮಾರ್ಟ್ ಫೋನ್ ಸೈಜ್ ಅಲ್ಲಿ ಇದೆ. ಕ್ಯಾನ್ ಮೆಜರ್ ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಕಂಪೌಂಡ್ಸ್ ಆನ್ ದ ಸ್ಕಿನ್. ನಮ್ಮ ಚರ್ಮದ ಮೇಲೆ ನೀರಿನ ಆವಿ, ಇಂಗಾಲದ ಡೈಆಕ್ಸೈಡ್ ಮತ್ತೆ ಬೇರೆ ಬೇರೆ ಸಂಯುಕ್ತಗಳು ಯಾವ ಪ್ರಮಾಣದಲ್ಲಿ ಇದೆ ಅಂತ ಚರ್ಮಕ್ಕೆ ಟಚ್ ಆಗದೆ, ಸ್ಪರ್ಶಿಸದೆ ಅಳೆಯುತ್ತೆ ಇದು. ದಿಸ್ ಹೆಲ್ಪ್ಸ್ ಮಾನಿಟರ್ ಹೆಲ್ತ್ ಇನ್ಕ್ಲೂಡಿಂಗ್ ಸ್ಕಿನ್ ಕಂಡೀಷನ್ ಅಂಡ್ ವೂಂಡ್ ಹೀಲಿಂಗ್ ವಿತೌಟ್ ಕಾಸಿಂಗ್ ಡ್ಯಾಮೇಜ್ ಟು ಸೆನ್ಸಿಟಿವ್ ಟಿಶ್ಯೂಸ್. ಹಾಗಾಗಿ ಚರ್ಮದ ಸೂಕ್ಷ್ಮವಾದಂತಹ ಕೆಲವೊಂದು ಅಂಗಾಂಶಗಳಿರುತ್ತೆ, ಅದಕ್ಕೆ ಹಾನಿ ಆಗದ ಹಾಗೆ ಚರ್ಮದ ಸ್ಥಿತಿ ಯಾವ ರೀತಿ ಇದೆ, ಗಾಯದ ಗುಣಪಡಿಸುವಿಕೆ ಯಾವ ರೀತಿ ಮಾಡಬಹುದು, ಹೀಗೆ ಆರೋಗ್ಯ ಮೇಲ್ವಿಚಾರಣೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಈ ಒಂದು ಸಾಧನ. ಯೂಸ್ಫುಲ್ ಫಾರ್ ಮಾನಿಟರಿಂಗ್ ಹೆಲ್ತ್ ಅಂಡ್ ಎನ್ವೈರನ್ಮೆಂಟ್. ಅದೇ ಸಂದರ್ಭದಲ್ಲಿ
ದಿಸ್ ಡಿವೈಸ್ ಕ್ಯಾನ್ ಡಿಟೆಕ್ಟ್ ಹಾರ್ಮ್ಫುಲ್ ಕೆಮಿಕಲ್ಸ್ ಎಂಟರಿಂಗ್ ದಿ ಬಾಡಿ. ದೇಹಕ್ಕೆ ಬೇರೆ ಬೇರೆ ಹಾನಿಕಾರಕ ರಾಸಾಯನಿಕಗಳು ಪ್ರವೇಶ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಚರ್ಮದ ಮೂಲಕ ಅದು ಬರ್ತಾ ಇದೆಯಾ ಇಲ್ವಾ ಅಂತ. ಅಂಡ್ ಮಾನಿಟರ್ ಸ್ಕಿನ್ ಹೆಲ್ತ್, ಚರ್ಮದ ಆರೋಗ್ಯ. ಆಫರಿಂಗ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಫಾರ್ ಮೆಡಿಕಲ್ ಕಂಡೀಷನ್ಸ್, ಹಜಾರ್ಡಸ್ ವರ್ಕ್ ಎನ್ವೈರನ್ಮೆಂಟ್ಸ್. ಕೆಲವರು ತುಂಬಾ ಅಪಾಯಕಾರಿ ಕೆಲಸದ ವಾತಾವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಈ ಗಣಿಗಳಿರಬಹುದು ಮತ್ತೆ ಫ್ಯಾಕ್ಟರಿಗಳಲ್ಲಿ. ಅವರ ಒಂದು ದೇಹ ಆರೋಗ್ಯ ಯಾವ ರೀತಿ ಇದೆ, ಚರ್ಮದ ಒಂದು ಆರೋಗ್ಯ ಯಾವ ರೀತಿ ಇದೆ, ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಒಳನೋಟಗಳನ್ನ, ಇನ್ಸೈಟ್ಸ್ ಅಂತಂದ್ರೆ ಒಳನೋಟ ಅಂತಂದ್ರೆ ಮೇಲ್ನೋಟಕ್ಕೆ ನಮಗೆ ಸಿಕ್ಕೋದಿಲ್ಲ ಈ ಒಂದು ಮಾಹಿತಿಗಳು, ಇದನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಡಿವೈಸ್ ಸಹಾಯ ಮಾಡುತ್ತೆ. ಇದಾದ ನಂತರ ನಿನ್ನೆ ಸಹ ನ್ಯಾಚುರಲ್ ಹೈಡ್ರೋಜನ್ ಬಗ್ಗೆ ನೋಡಿದ್ವಿ ಅನ್ಸುತ್ತಲ್ವಾ. ಇವತ್ತು ಹೌ ಕ್ಯಾನ್ ಇಂಡಿಯಾ ಟ್ಯಾಪ್ ಇಟ್ಸ್ ನ್ಯಾಚುರಲ್ ಹೈಡ್ರೋಜನ್ ಪೊಟೆನ್ಶಿಯಲ್. ಭಾರತ ತನ್ನ ನೈಸರ್ಗಿಕ ಹೈಡ್ರೋಜನ್ ಆ ಒಂದು ಸಂಪನ್ಮೂಲಗಳನ್ನ ಹೇಗೆ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇಂಡಿಯಾ ಹ್ಯಾಸ್ ಹ್ಯೂಜ್ ನ್ಯಾಚುರಲ್ ಹೈಡ್ರೋಜನ್ ಪೊಟೆನ್ಶಿಯಲ್ ವಿತ್ ಎಸ್ಟಿಮೇಟ್ಸ್ ಶೋವಿಂಗ್ ದಟ್ ಇಟ್ ಕುಡ್ ಪ್ರೊಡ್ಯೂಸ್ 3475 ಮಿಲಿಯನ್ ಟನ್ಸ್ ಆಫ್ ನ್ಯಾಚುರಲ್ ಹೈಡ್ರೋಜನ್. ಅಂತಂದ್ರೆ ಸುಮಾರು 3475 ಮಿಲಿಯನ್ ಟನ್ ಹೈಡ್ರೋಜನ್, ನೈಸರ್ಗಿಕ ಹೈಡ್ರೋಜನ್ ಉತ್ಪಾದಿಸುವ ಸಾಮರ್ಥ್ಯ ಭಾರತದಲ್ಲಿ ಇದೆ. ದಿಸ್ ಕುಡ್ ಹೆಲ್ಪ್ ಮೀಟ್ ದಿ ಕಂಟ್ರೀಸ್ ಗ್ರೋವಿಂಗ್ ಹೈಡ್ರೋಜನ್ ಡಿಮ್ಯಾಂಡ್. ಒಂದ್ ಕಡೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಇಂಧನಗಳ ಬೇಡಿಕೆ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಹಾಗಾಗಿ ಹೈಡ್ರೋಜನ್ಗೆ ಸಹ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ. ಹಾಗಾಗಿ ನಾವು ಇದನ್ನ ಈ ಸಾಮರ್ಥ್ಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಂದು ಡಿಮ್ಯಾಂಡ್, ಇನ್ನೊಂದು ರೆಡ್ಯೂಸ್ ದಿ ನೀಡ್ ಟು ಮ್ಯಾನುಫ್ಯಾಕ್ಚರ್ ಹೈಡ್ರೋಜನ್. ಇರೋ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳೋದು, ಇನ್ನೊಂದ್ ಕಡೆ ಕರ್ಸಕವಾಗಿ ಅಥವಾ ಬೇರೆ ಮೂಲಗಳಿಂದ ನಾವು ತಯಾರು ಮಾಡೋದು ಸಹ ನಾವು ಕಡಿಮೆ ಮಾಡಬಹುದು. ಸಪೋರ್ಟಿಂಗ್ ದಿ ಗೋಲ್ ಆಫ್ ನೆಟ್ ಝೀರೋ ಎಮಿಷನ್ ಬೈ 2070. 2070ಕ್ಕೆ ನಾವು ನಿವ್ವಳ ಶೂನ್ಯ ಕಾರ್ಬನ್ ಉತ್ಸರ್ಜನೆಗೆ ಸಂಬಂಧಪಟ್ಟ ಹಾಗೆ, ಗ್ರೀನ್ ಹೌಸ್ ಗ್ಯಾಸ್ ಹೀಗೆ ಆ ಉತ್ಸರ್ಜನೆಗೆ ಸಂಬಂಧಪಟ್ಟ ಹಾಗೆ ನಿವ್ವಳ ಶೂನ್ಯವನ್ನ ಸಾಧಿಸುವ ಗುರಿಯನ್ನ ಹಮ್ಮಿಕೊಂಡಿದ್ದೇವೆ. ಅದನ್ನ ಸಾಧಿಸ್ಲಿಕ್ಕೂ ಸಹ ಈ ಒಂದು ಹೈಡ್ರೋಜನ್ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಚಾಲೆಂಜಸ್ ಏನಿದ್ರಲ್ಲಿ? ಎಕ್ಸ್ಟ್ರಾಕ್ಟಿಂಗ್ ನ್ಯಾಚುರಲ್ ಹೈಡ್ರೋಜನ್ ಇಸ್ ಚಾಲೆಂಜಿಂಗ್ ಡ್ಯೂ ಟು ಟೆಕ್ನಿಕಲ್. ಮೊದಲನೇದು ತಾಂತ್ರಿಕ ಸಮಸ್ಯೆ, ಸರಿಯಾದ ಉಪಕರಣಗಳಿರೋದಿಲ್ಲ, ಮಷಿನ್ಗಳು ಇರೋದಿಲ್ಲ, ಟೆಕ್ನಾಲಜಿ ಇಲ್ಲ. ಎಕನಾಮಿಕ್, ಆರ್ಥಿಕವಾಗಿ ಅದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಅಂಡ್ ಸೇಫ್ಟಿ, ಸುರಕ್ಷತೆಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳಿದೆ. ಹವೆವರ್ ವಿತ್ ಅಡ್ವಾನ್ಸ್ಮೆಂಟ್ಸ್ ಇನ್ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿ, ಈಗೀಗ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ. ಇಂಡಿಯಾ ಕುಡ್ ಓವರ್ಕಮ್ ದೀಸ್ ಬ್ಯಾರಿಯರ್ಸ್. ಒಳ್ಳೆ ಟೆಕ್ನಾಲಜಿ ಉಪಯೋಗಿಸ್ಕೊಳ್ಳೋದ್ರಿಂದ ಭಾರತ ಎಲ್ಲಾ ಸಮಸ್ಯೆಗಳನ್ನ ದಾಟಿ ಮುಂದೆ ಬರಬಹುದು. ಕೊಲಾಬರೇಷನ್ಸ್ ಅಂಡ್ ಟಾರ್ಗೆಟೆಡ್ ಎಕ್ಸ್ಪ್ಲೋರೇಷನ್ ಇನ್ ಹೈ ಪೊಟೆನ್ಶಿಯಲ್ ಏರಿಯಾಸ್ ಅಂತಂದ್ರೆ ತುಂಬಾ ಸಾಮರ್ಥ್ಯ ತುಂಬಾ ಸಿಗುವಂತ ಪ್ರದೇಶದಲ್ಲಿ ಕೊಲಾಬರೇಟ್ ಮಾಡ್ಕೊಳ್ಳೋದು, ಒಳ್ಳೊಳ್ಳೆ ಕಂಪನಿಗಳ ಜೊತೆ, ಬೇರೆ ದೇಶಗಳ ಜೊತೆ ಸರಿಯಾಗಿ ನಾವು ಸೌಹಾರ್ದತೆ ಇಟ್ಕೊಂಡು ಆ ದೇಶಗಳ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋದು. ಹೈ ಪೊಟೆನ್ಶಿಯಲ್ ಏರಿಯಾಸ್ ವಿಲ್ ಬಿ ಕೀ ಟು ಮೇಕಿಂಗ್ ನ್ಯಾಚುರಲ್ ಹೈಡ್ರೋಜನ್ ಅವೈಲಬಲ್. ಯಾವಾಗ ನಾವು ಬೇರೆಯವ್ರ ಜೊತೆ ಕೊಲಾಬರೇಟ್ ಮಾಡ್ಕೊಳ್ತೇವೋ ಆವಾಗ ಈಸಿಯಾಗಿ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಇದರಲ್ಲಿ ಎಫೆಕ್ಟಿವ್ ಆಗಿ, ಕಾಸ್ಟ್ ಎಫೆಕ್ಟಿವ್ ಆಗಿ, ಯಾವುದೇ ಹೆಚ್ಚು ವೆಚ್ಚಗಳಿಲ್ಲದೆ ನಾವು ಈ ಒಂದು ಎನರ್ಜಿ ಸೋರ್ಸ್ ಅನ್ನ ಭವಿಷ್ಯಕ್ಕೋಸ್ಕರ ಬಳಸ್ಕೊಳ್ಬಹುದು. ಇದಾದ ನಂತರ ಮುಂದೆ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ಯಾನ್ ದಿ ಇಂಡಸ್ ವಾಟರ್ ಟ್ರೀಟಿ ಬಿ ಸಸ್ಪೆಂಡೆಡ್ ಯೂನಿಲ್ಯಾಟ್ರಲಿ? ನಿನ್ನೆ ನೋಡಿದ್ವಿ ನಾವು ಒಂದ್ಸಾರಿ, ಭಾರತ ಇಂಡಸ್ ವಾಟರ್ ಟ್ರೀಟಿನ ಸ್ಥಗಿತಗೊಳಿಸಿದೆ. ಹಾಗೆ ಮಾಡಬಹುದು. ಹಾಗಾದ್ರೆ ಇಂಡಿಯಾ ಕ್ಯಾನಾಟ್ ಯೂನಿಲ್ಯಾಟ್ರಲಿ ಸಸ್ಪೆಂಡ್ ಆರ್ ಟರ್ಮಿನೇಟ್ ದಿ ಇಂಡಸ್ ವಾಟರ್ ಟ್ರೀಟಿ. ಭಾರತ ಏಕಪಕ್ಷೀಯವಾಗಿ ಅಂತಂದ್ರೆ ನಾವು ಒಂದೇ ಪಾಕಿಸ್ತಾನದ ಜೊತೆ ಮಾತನಾಡದೆ ನಾವು ನಮಗ್ ಬೇಕಾದ ಹಾಗೆ ಅದನ್ನ ಅಮಾನತು ಮಾಡ್ಲಿಕ್ಕೆ ಅಥವಾ ಕೊನೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲಾ, ಸ್ಪೆಸಿಫಿಕಲಿ ದ ವಿಯೆನ್ನಾ ಕನ್ವೆನ್ಷನ್ ಆನ್ ಲಾ ಆಫ್ ಟ್ರೀಟೀಸ್, ಮುಖ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳಿದೆ, ಅದರಲ್ಲೂ ನಿರ್ದಿಷ್ಟವಾಗಿ ಈ ಒಪ್ಪಂದಗಳಿಗೆ ಸಂಬಂಧಪಟ್ಟ ಹಾಗೆ ವಿಯೆನ್ನಾ ಸಮಾವೇಶ ಅಂತ ನಡೆಯುತ್ತೆ. ಅದರಲ್ಲಿ ಆ ವಿಯೆನ್ನಾ ಕನ್ವೆನ್ಷನ್ ಪ್ರಕಾರ ಎನಿ ಚೇಂಜ್ ಟು ಅ ಟ್ರೀಟಿ ಮಸ್ಟ್ ಬಿ ಅಗ್ರೀಡ್ ಅಪಾನ್ ಬೈ ಬೋತ್ ಕಂಟ್ರೀಸ್. ಯಾವುದೇ ಒಪ್ಪಂದ ಇರಬಹುದು, ಆ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ದೇಶಗಳು ಸಹಿ ಹಾಕಿದ್ವಲ್ವಾ, ಆ ಎಲ್ಲಾ ದೇಶಗಳು ಒಪ್ಪಿದ್ರೆ ಮಾತ್ರ ಒಪ್ಪಂದದಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡಬಹುದು. ಒಪ್ಪಂದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಇಲ್ಲಿ ಆ ಎರಡೂ ದೇಶಗಳು ಒಪ್ಕೊಳ್ಬೇಕು, ಭಾರತ ಮತ್ತೆ ಪಾಕಿಸ್ತಾನ. ಇಂಡಿಯಾ ಸ್ಟೇಟ್ಮೆಂಟ್ ಅಬೌಟ್ ಹೋಲ್ಡಿಂಗ್ ದ ಟ್ರೀಟಿ ಇನ್ ಅಬೆನ್ಸ್ ಇಸ್ ನಾಟ್ ರೆಕಗ್ನೈಸ್ಡ್ ಇನ್ ಇಂಟರ್ನ್ಯಾಷನಲ್ ಲಾ ಅಂಡ್ ಈಸ್ ಕನ್ಸಿಡರ್ಡ್ ಮೋರ್ ಲೈಕ್ ಅ ಸಸ್ಪೆನ್ಷನ್ ನಾಟ್ ಟರ್ಮಿನೇಷನ್. ಈಗ ಈ ಒಪ್ಪಂದವನ್ನ ಅಮಾನತ್ನಲ್ಲಿ ಇಡ್ತೇವೆ ಅಥವಾ ಅದನ್ನ ನಾವು ಮುಂದುವರಿಸೋದಿಲ್ಲ ಅಂತ ಹೇಳಿದ್ರು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇದನ್ನ ಅವರು ರೆಕಗ್ನೈಸ್ ಮಾಡಿಲ್ಲ, ಅದನ್ನ ಗುರುತಿಸೋದಿಲ್ಲ. ಮತ್ತೆ ಕೆಲವು ಕಾಲ ಇದನ್ನ ಅಮಾನತು ಮಾಡಬಹುದು ಅಂತ ಸಸ್ಪೆಂಡ್ ಮಾಡಿ ಇಡಬಹುದು, ಆದ್ರೆ ಪರ್ಮನೆಂಟ್ ಆಗಿ ಟರ್ಮಿನೇಟ್ ಮಾಡೋದು ಅಂತ ಇದನ್ನ ಪರಿಗಣಿಸೋದಿಲ್ಲ. ಒಪ್ಪಂದ ಮುಕ್ತಾಯ ಆಗಿದೆ ಅನ್ನೋ ರೀತಿಯಲ್ಲಿ ಇದು ಪರಿಗಣಿಸೋದಿಲ್ಲ. ಯಾಕಂತಂದ್ರೆ ಎರಡು ದೇಶಗಳು ಒಪ್ಕೊಂಡಾಗ ಮಾತ್ರ ಅದನ್ನ ಮುಕ್ತಾಯಗೊಳಿಸಬಹುದು. ಪಾಕಿಸ್ತಾನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ.
Pakistan's agriculture and hydropower depends heavily on the waters from the Indus Basin. ಮುಖ್ಯವಾಗಿ ಇಂಡಸ್ ಬೇಸಿನ್ ನಿಂದ, ಸಿಂಧೂ ನದಿಯ ಜಲಾನಯನ ಪ್ರದೇಶದಿಂದ ಅಲ್ಲಿನ ಕೃಷಿ ಜಲವಿದ್ಯುತ್ ಯೋಜನೆಗಳು ತುಂಬಾ ಅವಲಂಬಿತ ಆಗಿವೆ ಈ ಸಿಂಧೂ ನದಿಯ ಮೇಲೆ. On the waters from the Indus Basin, if India alters the water flow or changes how it manages water storage, ಒಂದು ನೀರಿನ ಹರಿವನ್ನ ಬದಲಾಯಿಸಿದ್ರೆ ಅಥವಾ ನಾವಿಲ್ಲಿ ನೀರು ಸಂಗ್ರಹಣೆ ಮಾಡೋದಂತಹ ಕೆಲವು ಕ್ರಮಗಳನ್ನ ಬದಲಾಯಿಸಿದ್ರೆ ಅದರಿಂದ ಏನಾಗಬಹುದು, ಇಟ್ ಕುಡ್ ಕ್ರಿಯೇಟ್ ಮೇಜರ್ ಡಿಸ್ರಪ್ಷನ್ ಫಾರ್ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಅದು ತುಂಬಾ ಅಡಚಣೆಯನ್ನು ಉಂಟು ಮಾಡಬಹುದು. ಪರ್ಟಿಕ್ಯುಲರ್ಲಿ ಅಫೆಕ್ಟಿಂಗ್ ಇಟ್ಸ್ ಎಕಾನಮಿ, ಅಲ್ಲಿನ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. While India does not have large storage capacity, uncertainty of water flow would still harm Pakistan agrarian based economy. ಈಗ ನಮ್ಮ ಹತ್ರ ದೊಡ್ಡ ಸಂಗ್ರಹ ಸಾಮರ್ಥ್ಯ ಇಲ್ಲ, ಆದ್ರೂ ಸಹ ಈಗ ಅನಿಶ್ಚಿತತೆ ಇದೆ ಯಾವ ಸಮಯದಲ್ಲಿ ಏನಾಗಬಹುದು ಅನ್ನುವಂಥದ್ದು. ಹಾಗಾಗಿ ಅಲ್ಲಿನ ಕೃಷಿ ಆಧಾರಿತ ಆರ್ಥಿಕತೆಗೆ ಇದು ಹಾನಿಯನ್ನು ಉಂಟು ಮಾಡಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಆರ್ಟಿಕಲ್ ಎಲ್ಲ ನೋಡಾಯ್ತು, ಇನ್ನು ವೊಕ್ಯಾಬುಲರಿ ನೋಡೋಣ. ರವಿ ಆಲ್ವೇಸ್ ಶೋಡ್ ಫಿಡೆಲಿಟಿ ಟು ಹಿಸ್ ಜಾಬ್. ಫಿಡೆಲಿಟಿ ಅಂತ ನಿಷ್ಠೆ, ತನ್ನ ಕೆಲಸಕ್ಕೆ ಯಾವಾಗೂ ನಿಷ್ಠೆಯನ್ನು ತೋರಿಸ್ತಾ ಇದ್ದ. ನೆವರ್ ಮಿಸ್ಸಿಂಗ್ ಅ ಡೆಡ್ ಲೈನ್, ಯಾವುದೇ ಡೆಡ್ ಲೈನ್ ಅನ್ನ ಮಿಸ್ ಮಾಡಿರಲಿಲ್ಲ ಅವನು. ಹಿಸ್ ಕಲೋಕಿಯಲ್ ವೇ ಆಫ್ ಸ್ಪೀಕಿಂಗ್ ಮೇಡ್ ಎವ್ರಿ ಒನ್ ಫೀಲ್ ಕಂಫರ್ಟೇಬಲ್. ಕಲೋಕಿಯಲ್ ಅಂತಂದ್ರೆ ನಾವು ಸಾಮಾನ್ಯವಾಗಿ ಮಾತನಾಡುವ ವಿಧಾನ, ಅದರಿಂದಾಗಿ ಎಲ್ಲರೂ ಅವನ ಜೊತೆ ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇದ್ರು, ಅವನ ಜೊತೆ ಮಾತನಾಡ್ಲಿಕ್ಕೆ ಒಳ್ಳೆಯ ಭಾವನೆಯನ್ನ ಇಟ್ಕೊಳ್ತಾ ಇದ್ರು. ಲಾಸ್ಟ್ ಇಯರ್ ಮ್ಯಾರೇಜ್ ವಾಸ್ ಆನಲ್ಡ್ ಅಂತಂದ್ರೆ ರದ್ದು ಆಗೋದು, ಕ್ಯಾನ್ಸಲ್ ಆಗೋದು. ಅವನ ಮದುವೆ ಹಿಂದಿನ ವರ್ಷ ರದ್ದಾಯ್ತು, ಕ್ಯಾನ್ಸಲ್ ಆಯ್ತು. ಬಟ್ ಹಿ ಫೌಂಡ್ ಪೀಸ್ ಥ್ರೂ ಮ್ಯೂಸಿಕ್. ಆದ್ರೆ ಅದರಿಂದ ಅವನು ಹೊರಗೆ ಬರ್ಲಿಕ್ಕೆ ಮುಖ್ಯವಾಗಿ ಸಂಗೀತವನ್ನ ಕೇಳೋದ್ರಿಂದ, ಸಂಗೀತದಲ್ಲಿ ಅವನಿಗೆ ಶಾಂತಿಯನ್ನ ಪಡ್ಕೊಂಡ. ದ ರಿವರ್ಬರೇಷನ್ ಆಫ್ ದಿ ಟೆಂಪಲ್ ಬೆಲ್ಸ್ ಕಾಮ್ಡ್ ಹಿಸ್ ಮೈಂಡ್. ಇನ್ನೂ ಅವನು ದೇವಸ್ಥಾನಕ್ಕೆ ಹೋದಾಗ ಕೇಳ್ತಕ್ಕಂತ ಟೆಂಪಲ್ ಬೆಲ್, ರಿವರ್ಬರೇಷನ್ ಅಂತಂದ್ರೆ ಪ್ರತಿಧ್ವನಿ ಆಗೋದು. ಟೆಂಪಲ್ ಹೋಗಿ ಕೂತ್ಕೊಂಡ್ರೆ ಗಂಟೆ ಸೌಂಡ್, ಈಗ ಬೆಲ್ಗಳ ಸೌಂಡ್, ಟೆಂಪಲ್ ಬೆಲ್ ಸೌಂಡ್ ಕೇಳ್ತಾ ಇರುತ್ತಲ್ವಾ, ಪ್ರತಿಧ್ವನಿಯಾಗಿ. ಅದರಿಂದಾಗಿ ಸಹ ಅವನ ಮೈಂಡ್ ಸ್ವಲ್ಪ ಶಾಂತ ಸ್ಥಿತಿಗೆ ಬಂತು. ಅಂಡ್ ಇವೋಕೇಟಿವ್ ಸಾಂಗ್ಸ್, ಇವೋಕೇಟಿವ್ ಅಂತಂದ್ರೆ ನೆನಪಿಸೋದು, ರಿಮೈಂಡಿಂಗ್ ಅಥವಾ ಎಮೋಷನಲ್ ಸಾಂಗ್ಸ್ ಗಳು ರಿಮೈಂಡೆಡ್ ಹಿಮ್ ಆಫ್ ಹಿಸ್ ಚೈಲ್ಡ್ಹುಡ್ ಇನ್ ದ ವಿಲೇಜ್. ನಾನು ಚಿಕ್ಕವನಿದ್ದಾಗ ತನ್ನ ವಿಲೇಜ್ ನಲ್ಲಿ, ತನ್ನ ಹಳ್ಳಿಯಲ್ಲಿ ಯಾವ ರೀತಿ ಚೆನ್ನಾಗಿರ್ತಾ ಇದ್ದೆ ಅನ್ನೋದೆಲ್ಲ ಅವನು ಅವಾಗ ನೆನಪು ಮಾಡಿಕೊಂಡು ಸಮಾಧಾನದಿಂದ ಇದ್ದ ಅಂತ. ನಿನ್ನೆ ಕ್ವಶನ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಮೂವ್ಮೆಂಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಸ್ಪ್ಲಿಟ್ ಇನ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಸಲ್ಟಿಂಗ್ ಇನ್ ದಿ ಎಮರ್ಜೆನ್ಸ್ ಆಫ್ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್. ಇದಕ್ಕೆ ಉತ್ತರ ಸ್ವದೇಶಿ ಮೂವ್ಮೆಂಟ್. ಇವತ್ತಿನ ಕ್ವಶನ್ ಮೇನ್ಸಿಗೋಸ್ಕರ ಇರೋದು. ಡಿಸ್ಕಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಪ್ರೈವೇಟ್ ಮೆಂಬರ್ ಬಿಲ್ಸ್ ಇನ್ ದಿ ಇಂಡಿಯನ್ ಡೆಮೋಕ್ರಸಿ. ವಾಟ್ ರಿಫಾರ್ಮ್ಸ್ ಆರ್ ನೀಡೆಡ್ ಟು ಮೇಕ್ ದೆಮ್ ಮೋರ್ ಎಫೆಕ್ಟಿವ್. ಇದರ ಬಗ್ಗೆ ಆರ್ಟಿಕಲ್ ಅನ್ನು ನೋಡಿದ್ದೀವಿ. ಆನ್ಸರ್ ರೈಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಿ. ಥಿಂಕ್ ಮಾಡ್ಲಿಕ್ಕೆ ಇರುವಂತ ಕ್ವಶನ್ ನೋಡಿ, ಈಸ್ ಇಂಡಿಯಾ ರೆಡಿ ಫಾರ್ ಕಂಪ್ಲೀಟ್ ಡಿಜಿಟೈಸೇಷನ್ ಆಫ್ ಗವರ್ನೆನ್ಸ್ ಸರ್ವಿಸಸ್. ಆಡಳಿತಕ್ಕೆ ಸಂಬಂಧಪಟ್ಟಂತ ತುಂಬಾ ಸೇವೆಗಳಿರುತ್ತೆ ಸರ್ಕಾರದ್ದು, ಎಲ್ಲವನ್ನ ಕಂಪ್ಲೀಟ್ ಆಗಿ ಡಿಜಿಟೈಸ್ ಮಾಡ್ಲಿಕ್ಕೆ ಭಾರತ ಸಿದ್ಧ ಆಗಿದೆಯಾ ಅಂತ ಎನ್ವೈರ್ಮೆಂಟ್ ಇದೆಯಾ ಈಗ? ವಾಟ್ ಆರ್ ದಿ ಪೊಟೆನ್ಶಿಯಲ್ ರಿಸ್ಕ್ ಅಂಡ್ ಬೆನಿಫಿಟ್ಸ್. ಕಂಪ್ಲೀಟ್ ಆಗಿ ಎಲ್ಲವನ್ನು ಡಿಜಿಟೈಸ್ ಮಾಡಿದ್ರೆ ಇರುವಂತಹ ಸಮಸ್ಯೆಗಳೇನು ಮತ್ತೆ ಅದರ ಉಪಯೋಗಗಳು ಏನು? ಇದಕ್ಕೆ ಆನ್ಸರ್ ಅನ್ನ ಥಿಂಕ್ ಆದ್ರೂ ಮಾಡಿ ಅಥವಾ ಕಮೆಂಟ್ ಮಾಡಿದ್ರು ಒಳ್ಳೇದು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.